नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम ओम ಮಳೆಗಾಲ, ಮಳೆ ಆಗುತ್ತಾ ಇದೆ. ಅದರಲ್ಲಿ ಇವರ ಋಷಿಗಳಿಗೆ ಏನು ಕಂಡು ಬರ್ತಾ ಇದೆ? ಆಧ್ಯಾತ್ಮಿಕವೇ ಕಂಡು ಬರ್ತಾ ಇದೆ. ಇದು ನಿಜವಾಗಿ ಎಲ್ಲಿಯೂ ಬೇರೆ ಎಲ್ಲಿಯೂ ನೋಡಲಿಲ್ಲ. ಈ ತರಹ ಮಳೆಗಾಲ ಋತುಕಾಲದನ್ನೇ ಆಧ್ಯಾತ್ಮಿಕವಾಗಿ ವರ್ಣನ ಮಾಡುವುದು ಇದು ಆಶ್ಚರ್ಯ. ಋಷಿಗಳ ದರ್ಶನ ಭಾಗವತದಲ್ಲಿ ವಿಶೇಷ ಇದೆ. ಬೇರೆ ಯಾವ ಪುರಾಣದಲ್ಲಿ ವೇದದಲ್ಲಿಯೂ ಕಂಡು ಬರಲ್ಲ. ಇಲ್ಲೇ ವಿಶೇಷ. ಅದೊಂದು ಆಶ್ಚರ್ಯ. ಆಯಿತು. 12-13 ಗಿರಿ ನದಿಗಳು ಬಂದು ಸಮುದ್ರವನ್ನು ಸೇರಿಕೊಂಡರೆ ಆ ನದಿ ಹೇಗೆ ವಿಕ್ಷಿಪ್ತವಾಗ್ತಾ ಇದೆ ಅಂದರೆ 12 ಕ್ಷೇತ್ರಾಣಿ ಸರಿದ್ಭಿಸ್ಸಂಗತ ಸಿಂಧು 14 ಸರಿದ್ಭಿಸ್ಸಂಗತ ಸಿಂಧು ಇದೆ ಚೆನ್ನಾಗಿದೆ. ಸಿಂಧುಶ್ಚುಕ್ಷುಭೇ ಶ್ವಶನೋರ್ಮಿಮಾನ್ ಅಪಕ್ವಯೋಗಿನಶ್ಚಿತ್ತಂ ಕಾಮಾರ್ಥಂ ಗುಣಯುಗ್ಯಥ. ಅಪಕ್ವ ಯೋಗಿ, ಯಾವ ಯೋಗಿಗೆ ಮನಸ್ಸು ಪರಿಪಕ್ವವಾಗಲಿಲ್ಲವೋ, ವೈರಾಗ್ಯ ಸರಿಯಾಗಿಲ್ಲವೋ, ಅವರ ಮನಸ್ಸು ಹೇಗೆ ವಿಕ್ಷಿಪ್ತವಾಗ್ತದೋ, ವಿಷಯಗಳನ್ನು ನೋಡಿದರೆ ಸಾಕು ಮನಸ್ಸು ಚಂಚಲವಾಗಿಬಿಡ್ತದೆ, ವಿಕ್ಷುಭಿತ ಆಗುತ್ತದೋ ಹಾಗೆ ಈ ನದಿಗಳು ಬಂದು ಸಮುದ್ರವನ್ನು ಸೇರಿಕೊಂಡಾಗ ಗಾಳಿ ಬೀಸುತ್ತಾ ಇರುವಾಗ ನದಿ ಅಲೆಗಳೆಲ್ಲ ಎತ್ತರ ಎತ್ತುವ ಏನದು ರೈಸಿಂಗ್ ಏನು ಹೇಳ್ತಾರೆ? ಉಬ್ಬರ ಅಂದ್ರೆ ಅದು ಏನು ಮಾತಾಡೋದೇ ಆಗಲ್ಲ. ಓಕೆ, ಏನೋ ಹೇಳ್ಬಿಡ್ತೀನಿ. ಅಲೆಗಳು ಮೇಲೆ ಎತ್ತಕ್ಕೆ ಏರುವುದು ಮತ್ತೆ ಕೆಳಗೆ ಬೀಳುವುದು ಹಾಗೆ ಆಗ್ತಿತ್ತು. ಏಳುವುದು ಏರಿತ. ಅಯ್ಯಪ್ಪ, ಅದು ನಿಮಗೆ ಬಿಟ್ಟು ನಾನು ಹೇಳಕ್ಕಾಗಲ್ಲ. ಗಿರಯೋ ವರ್ಣಧಾರಾವಿರಹ್ಯಮಾನಾವನವಿವ್ಯತು ಅಭಿಭೂಯಮಾನ ವ್ಯಸನೈರ್ಯಥಾಧೋಕ್ಷಜಚೇತಸಃ. ಕನ್ನಡ ಚೆನ್ನಾಗಿ ಬಂದಿರುವವರಿಗೆ ನೀವು ಹೇಳಿದ್ದು ಉಪಯೋಗವಾಗ್ತದೆ, ನನ್ನಂತರೊಂದು ಉಪಯೋಗವಾಗಲ್ಲ. ಕ್ರಿಯಾಪದ ಬೇಕಾಗಿರುವಾಗ ಅವ್ರು ನೌನ್ ಹೇಳ್ಬಿಡ್ತಾರೆ, ನೌನ್ ಬೇಕಾಗಿರುವಾಗ ಕ್ರಿಯಾಪದ ಕೊಡ್ತಾರೆ. ನನಗೆ ಹೇಳಕ್ಕೆ ಅದು ಬದಲಾಯಿಸ್ಕೊಳ್ಳಕ್ಕಾಗಲ್ಲ. ನನಗೆ ಹೌ ಟು ಚೇಂಜ್ ಇಟ್ ಅದು ನನಗೆ ಗೊತ್ತಿಲ್ಲ. ಉಬ್ಬರ ಅಂದ್ರೆ ಓಕೆ ಓಕೆ. ನಾನು ಕನ್ನಡ ಪುಸ್ತಕ ತರದೋಗಿತ್ತು, ಅಲ್ಲೇ ಬಿಟ್ಟು ಬಂದೆ. ಇನ್ನೊಂದು ಒಳ್ಳೆಯ ಶ್ಲೋಕ ಇದೆ. ಮಾರ್ಗ ಬಭೂವು ಸಂದಿಗ್ಧಾಸ್ತೃಣೈಶ್ಚನ್ನಾಯ ಸಂಸ್ಕೃತ. ಇದೆಲ್ಲ ಹಳ್ಳಿಯಲ್ಲಿ ಕಂಡು ಬರುತ್ತದೆ. ಸಿಟಿಯನ್ನು ವರ್ಣಿಸಬೇಕಾದ್ರೆ ಹೇಗೆ ವರ್ಣಿಸಬೇಕು? ಮಳೆ ತುಂಬ ಆಗ್ತದೆ, ರೋಡುಗಳೆಲ್ಲ ನೀರು ತುಂಬುತ್ತವೆ ಅಲ್ಲವೇ? ಆ ಪೈಪ್ಗಳಿಂದ ನೀರು ಹೋಗಕ್ಕೆ ಆಗಲ್ಲ, ಪೈಪ್ಗಳೆಲ್ಲ ತುಂಬಿ ಬಿಡ್ತಾರೆ. ಪೈಪ್ಗಳಲ್ಲಿ ಏನೋ ಹಾಕಿಬಿಡ್ತಾರೆ, ಕಸ ಕಡ್ಡಿ ಹಾಕಿಬಿಡುವುದರಿಂದ ಆ ಪೈಪ್ಗಳಿಂದ ನೀರು ಹೋಗಲ್ಲ. ಒಂದು ಚೂರು ಸ್ವಲ್ಪ ಮಳೆ ಬಂದರೂ ಈ ಸೈಡ್ ಫುಟ್ಪಾತ್, ಈ ಸೈಡ್ ಫುಟ್ಪಾತ್, ಮಧ್ಯದಲ್ಲಿ ರೋಡು. ಆ ರೋಡೆಲ್ಲ ತುಂಬಿ ಫುಟ್ಪಾತ್ಗಳು ತುಂಬಿ ನೀರಿರುತ್ತದೆ, ಕೆರೆಗಳಾಗಿ ಬಿಡ್ತವೆ. ಜನರೆಲ್ಲ ಆ ಕೊಳೆ ನೀರಿನಿಂದಲೇ ಹೋಗ್ತಾರೆ, ಸ್ಕೂಟರ್ಗಳು, ಕಾರುಗಳು. ಅದು ನೋಡ್ಲಿಕ್ಕೆ ಏಕಿದ್ದೀವಪ್ಪ ಸಿಟಿಯಲ್ಲೆಲ್ಲ ಬಿಟ್ಟು ನರಕ ಆಗುತ್ತೆ, ನೋಡೋದಕ್ಕೆ ಅಸಹ್ಯ. ಹಾಗೆ ಮಾಡ್ಕೊಳ್ತಾರೆ ಸಿಟಿ ಜನರು, ಅದೇ ಇಷ್ಟ.
ಎಲ್ಲರಿಗೂ ಸಿಟಿ ಅಂದರೆ ತುಂಬ ಇಷ್ಟ. ಏಕೆ? ಕೊಳೆ ಹೆಚ್ಚಿರುತ್ತದೆ ಅಂದರೆ ಜನರಿಗೆ ತುಂಬ ಇಷ್ಟ. ಅದಕ್ಕೆ ಎಲ್ಲರೂ ಸಿಟಿಗೆ ಹೋಗೋಣ. ಯಾರಿಗೆ ಹಳ್ಳಿ ಅಂದರೆ ಇಷ್ಟವಿಲ್ಲ, ಸಿಟಿ ಇಷ್ಟ. ಆದರೆ ಪ್ರಕೃತಿ ಇಲ್ಲಿ ಇರುವಟ್ಟು ಗ್ರಾಮಗಳಲ್ಲಿ ಇಲ್ಲಿ ಕಾಡಿನಲ್ಲಿರುವಷ್ಟು ಅಷ್ಟು ಸುಂದರವಾಗಿ ಕಂಡು ಬರಲ್ಲ. ಇನ್ನೂ ವರ್ಣನ ಮಾಡಬಹುದು, ಮಾಡಲಿಲ್ಲ. ಅಯ್ಯೋ, ವರ್ಷಾಕಾಲವು ಯಾರು ಮಾಡಿದ್ದಾರೆ? ಕಾಳಿದಾಸ ಚೆನ್ನಾಗಿ ಮಾಡಿದ್ದಾರೆ. ಋತು ಏನೋ ಹೆಸರಿದೆ ಪುಸ್ತಕ, ಋತು ಸಂಹಾರದಲ್ಲಿ ಷಡ್ ಋತುಗಳನ್ನು ವರ್ಣನ ಮಾಡಿದ. ಅದು ಕೇಳತಕ್ಕದ್ದೇ, ಅದ್ಭುತವಾಗಿರುತ್ತದೆ. ಒಂದು ವಸಂತ ಋತು ಶುರು ಮಾಡ್ತಾನೆ. ಅಲ್ಲಿರುವ ಪ್ರಕೃತಿ, ಮರ, ಗಿಡಗಳು, ಮನುಷ್ಯರು ಪ್ರತಿಯೊಂದು ಎಷ್ಟು ಅದ್ಭುತ ಅಂದರೆ ಕಣ್ಣಿಗೆ ಎದುರಾಗಿ ಕಂಡು ಬರ್ತದೆ. ಮತ್ತೆ ಗ್ರೀಷ್ಮ ಋತು ವರ್ಣನ ಮಾಡ್ತಾನೆ, ಮತ್ತೆ ಮಳೆಗಾಲ ಮಾಡ್ತಾನೆ, ಮತ್ತೆ ಶರದ್ ಋತು ಮಾಡ್ತಾನೆ, ಮತ್ತೆ ಹೇಮಂತ ಮಾಡ್ತಾನೆ, ಮತ್ತೆ ಶಿಶಿರ ಋತು. ಅದು ತುಂಬ ಚೆನ್ನಾಗಿದೆ. ಹಾಗೆ ಇವರು ಋತುಗಳನ್ನು ಮಾಡಿದ್ದರೂ ಆಧ್ಯಾತ್ಮಿಕ ದೃಷ್ಟಿಯಿಂದ. ಅದು ಆಶ್ಚರ್ಯ. ತುಳಸಿದಾಸು ಪ್ರಕೃತಿಯಾಗಿ ವರ್ಣನ ಮಾಡಿದ. ಇವರು ಪ್ರಕೃತಿಯನ್ನು ಆಧ್ಯಾತ್ಮಿಕವಾಗಿ ವರ್ಣನ ಮಾಡ್ತಾರೆ. ರಾಮಾಯಣದಲ್ಲಿಯೂ ಮಳೆಗಾಲ ಬರುತ್ತದೆ. ಅಲ್ಲಿಯೂ ಸ್ವಲ್ಪ ವಾಲ್ಮೀಕಿ ಹೇಳ್ತಾನೆ. ಎಲ್ಲಿ? ಕಿಷ್ಕಿಂಧ ಕಾಂಡದಲ್ಲಿ ಸೀತಾನ್ವೇಷಣಕ್ಕೆ ಹೋಗೋಣ ಅಂದ್ರೆ ಮಳೆಗಾಲ ಶುರುವಾಯಿತು. ಈಗ ಆಗಲ್ಲ. ವಾಲಿ ಸಂಹಾರ ಮಾಡಿ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದ ನಂತರ ಈಗ ಕೆಲವು ದಿವಸಕ್ಕೆ ಮಳೆಗಾಲ ಶುರುವಾಯಿತು. ಈಗ ಹುಡುಕಕ್ಕಾಗಲ್ಲ. ಈ ಕಾಲದಲ್ಲಿ ಅಂದರೆ ರೋಡ್ಡುಗಳಿವೆ, ಎಲ್ಲಿಯಾದರೂ ಹೋಗ್ತಾರೆ. ಆ ಕಾಲದಲ್ಲಿ ಹೋಗಕ್ಕಾಗಲ್ಲ. ಮಳೆಗಾಲ ಬಂದರೆ ನಾವು ಎಲ್ಲಿಗೆ ಹೋಗಬಾರದೆಂದು ಎಲ್ಲರೂ ಮಿಕ್ಕ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಬಂದು ಮನೆಯಲ್ಲೇ ಇರುತ್ತಿದ್ದಾರೆ 3-4 ತಿಂಗಳು. ಈಗ ಹಾಗಿಲ್ಲ. ಮಳೆಗಾಲದಲ್ಲಿ ಎಲ್ಲ ಕಡೆ ಓಡಾಡ್ತಾನೆ ಇರ್ತಾರೆ. ರೈಲು, ಬಸ್ಸು ಎಲ್ಲ ತೆಗೆದಿರ್ತಾರೆ. ಆ ಮಳೆಗಾಲ ಅಡ್ಡೇ ಅಲ್ಲ. ಈ ಕಾಲವೇ ಬದಲಾಯಿಸಿಬಿಟ್ಟಿದೆ. ಆ ಕಾಲದಲ್ಲಿ ಹೋಗೋದಿಲ್ಲ. ಯಾಕಂದ್ರೆ ಹೋಗೋದೇ ಕಷ್ಟ. ಎಲ್ಲ ಕಡೆ ನೀರು ಹೋಗೋದೇ ಕಷ್ಟ. ಆದ್ದರಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ವರ್ಣನ ಮಾಡ್ತಾರೆ. ತುಂಬ ವಾಲ್ಮೀಕಿ ರಾಮಾಯಣದಲ್ಲಿ ಸುಗ್ರೀವ ಪಟ್ಟಾಭಿಷೇಕ ಮಾಡಿಕೊಂಡು ಅವರು ಅಲ್ಲೇ ಇರುತ್ತಾನೆ. ಈಗ ರಾಮ ಲಕ್ಷ್ಮಣರು ಒಂದು ಗುಹೆ ನೋಡಿಕೊಂಡು ಈಗ ಅಲ್ಲೇ ಇರುತ್ತಾರೆ. ಮಳೆಗಾಲ ಮುಗಿಯುವ ಹೊತ್ತಿಗೆ ಕಾಯ್ತಾ ಇರ್ತಾರೆ. ಮಳೆಗಾಲ ಹೇಗೆ ನಡೆಯಿತು, ಅದರ ಜೊತೆಗೆ ರಾಮಚಂದ್ರನ ವಿರಹ, ಸೀತ ವಿರಹ, ಸೀತಾ ದುಃಖ, ರಾಮನ ವಿರಹ, ಈ ಮಳೆಗಾಲ, ಇದನ್ನು ಜೊತೆಗೆ ಇಟ್ಟು ವಾಲ್ಮೀಕಿ ವರ್ಣನ ಮಾಡ್ತಾನೆ. ಮಳೆಗಾಲ ಮುಗಿದ ನಂತರ ಈಗ ಒಂದು ನಿಧಾನವಾಗಿ ಶರದ್ ಋತು ಹೇಗೆ ಬರುತ್ತಾ ಇದೆ ಅದನ್ನು ವರ್ಣನ ಮಾಡ್ತಾನೆ. ಈಗ ಆವಾಗ ದುಃಖ ಹೆಚ್ಚಾಗ್ತದೆ. ಈಗ ಸುಗ್ರೀವ ಬರ್ತಾ ಇಲ್ಲ. ಸುಗ್ರೀವ ತಾನು ಬರ್ತೀನಿ ಎಂದು ಹೇಳಿದ, ಏನಾಯ್ತಾ ಇಷ್ಟು ದಿವಸ ಆಯಿತು ಬರ್ತಾನೆ ಇಲ್ಲ. ಕಾಯ್ತಾ ಕೊನೆಗೆ ಸಿಟ್ಟು ಬಂದು ಲಕ್ಷ್ಮಣನನ್ನೇ ಕಳಿಸ್ತಾನೆ. ಅದು ಅಷ್ಟೇ. ಈಗ ಮುಗಿಸ್ತಾನೆ. ಈಗ ಇನ್ನೇನು ಹೆಚ್ಚೇನು ಹೇಳಲ್ಲ. ಸ್ವಲ್ಪ ಶರದ್ ಋತು, ಹೆಚ್ಚು ಮಳೆಗಾಲ ಅಷ್ಟೇ. ಪ್ರಕೃತಿ ವರ್ಣನ ಕಾವ್ಯಗಳಲ್ಲಿ ಅಂತರ್ಭಾಗ. ಕವಿ ಲಕ್ಷಣ ಪ್ರಕೃತಿಯನ್ನು ಸುಂದರವಾಗಿ ವರ್ಣನ ಮಾಡಬೇಕು. ಅದು ಆ ಕಥಾ ಸಂದರ್ಭಕ್ಕೆ ಅನುಗುಣವಾಗಿರಬೇಕು. ಇದು ಭಕ್ತಿಶಾಸ್ತ್ರ ಆಗುವುದರಿಂದ ಭಕ್ತಿಗೆ ಅನುಗುಣವಾಗಿ ಭಗವನ್ ಮಹಿಮೆ, ಸದ್ಗುಣಗಳು ಕಂಡುಬರುವ ಹಾಗೆ ಇಲ್ಲಿ ಮಾಡಿದ್ದಾರೆ. ಅಲ್ಲಿ ವಾಲ್ಮೀಕಿ ಮಾಡ್ತಾನೆ. ಹಾಗೆ ತುಳಸಿದಾಸ್ ಮಾಡ್ತಾನೆ, ವಾಲ್ಮೀಕಿ ಮಾಡ್ತಾನೆ, ಇವನು ಮಾಡ್ತಾನೆ ಭಾಗವತದಲ್ಲಿ. ಇನ್ನೊಂದು ಒಳ್ಳೆಯ ಮಾತಿಲ್ಲಿ, ಮಾರ್ಗ ಬಭೂವ ಸಂದಿಗ್ಧಾಸ್ತು ನೈಶ್ಚನ್ಯಾಹ ಸಂಸ್ಕೃತ. ದಾರಿ ಹೇಗೆ ಆಗುತ್ತದೆ? ಮಣ್ಣಿನ ರೋಡ್ಗಳಿತ್ತು. ಸಿಮೆಂಟು ತಾರ್ ರೋಡ್ ಇದ್ದರೆ ಯಾವ ಕಾಲದಲ್ಲಿಯೂ ಒಂದೇ ಬಗೆ ಇರುತ್ತದೆ. ಮಣ್ಣಿನ ರೋಡ್ ಇದ್ದರೆ ಏನಾಗುತ್ತದೆ? ಆ ಮಳೆಗಾಲ ನೀರು ಬಂದರೆ ಎಲ್ಲ ಅದೇನು ಮೊಳಕೆಗಳ ಏನು ಹೇಳ್ತಾರೆ, ಹುಲ್ಲುಗಳೆಲ್ಲ ಬೆಳೆದು ಬಿಡ್ತವೆ. ಬೆಳೆದು ಬಿಟ್ಟು ಏನಾಗ್ತದೆ, ಆ ರೋಡೆಲ್ಲ ಮುಚ್ಚಿ ಹೋಗ್ತದೆ. ಈ ಪಕ್ಕಕ್ಕಿಂದ ಬಂದು ಜನರು ನಡ್ಕೊಂಡು ಹೋಗೋದು ಇಷ್ಟೇ ಇರುತ್ತದೆ. ಅದು ಮುಚ್ಚಿ ಹೋಗ್ತದೆ, ಅದರಲ್ಲಿಯೂ ಬೆಳೆದು ಬಿಡುತ್ತದೆ. ಮಾರ್ಗ ಬಭೂವ ಸಂದಿಗ್ಧ. ರೋಡ್ನಲ್ಲಿ ದಾರಿ ಕಂಡು ಬರಲ್ಲ. ದಾರಿ ಇಲ್ಲ ಗೊತ್ತಾಗಲ್ಲ. ಯಾಕಂದ್ರೆ ಎಲ್ಲ ಹುಲ್ಲು ಬೆಳೆದು ಮುಚ್ಚಿಬಿಡ್ತದೆ. ಅದರಿಂದ ಮಾರ್ಗ ಬಭೂವ ಸಂದಿಗ್ಧ ತೃಣೈಶ್ಚನ್ನ ಸಂಸ್ಕೃತ. ತೃಣೈ ಛನ್ನ, ಹುಲ್ಲು ಬೆಳೆದು ಅದು ಮುಚ್ಚಿಬಿಡುವುದರಿಂದ ದಾರಿ ಕಂಡು ಬರ್ತಾ ಇಲ್ಲ. ಅಸಂಸ್ಕೃತ ಅಂದರೆ ಶುದ್ಧವಾಗಲಿಲ್ಲ. ಸಂಸ್ಕೃತ ಅಂದರೆ ಕತ್ತರಿಸ್ತಾರೆ, ದಾರಿ ಮಾತ್ರ ಕತ್ತರಿಸ್ತಾರೆ. ಅಥವಾ ಏನ್ ಮಾಡ್ತಾರೆ, ಹೆಚ್ಚು ಜನರು ನಡ್ಕೊಂಡು ಹೋದರೆ ಆ ಹುಲ್ಲು ಸತ್ತು ಹೋಗ್ತದೆ, ಒಣಗಿ ಹೋಗ್ತದೆ ಅಲ್ಲದೆ. ಹೆಚ್ಚು ಜನರು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದರೆ ಮಳೆಗಾಲದಲ್ಲಿಯೂ ಪ್ರತಿ ದಿವಸ ನಡ್ಕೊಂಡು ಹೋದರೆ ಎಷ್ಟು ಜಾಗದಲ್ಲಿ ನಡ್ಕೊಂಡು ಹೋಗ್ತಾರೋ ಒಬ್ಬ ಮನುಷ್ಯ ಹೋಗುವಷ್ಟು.
ಆ ಜಾಗ ಮಾತ್ರ ಹುಲ್ಲು ನಾಶವಾಗುತ್ತದೆ, ಪಕ್ಕದ ಮಾತ್ರ ಹುಲ್ಲಿರುತ್ತದೆ. ಕಂಡು ಬರ್ತದೆ ಇಷ್ಟು ಈಗ ಇದೇ ದಾರಿಯನ್ನು. ಹೆಚ್ಚು ಜನ ನಡ್ಕೊಂಡು ಹೋಗಿದ್ದ ದಾರಿ ಕಂಡು ಬರ್ತದೆ. ಅಸಂಸ್ಕೃತ ಅಂದ್ರೆ ಈಗ ನಡೆಯಲಿಲ್ಲ, ಕತ್ತರಿಸಲಿಲ್ಲ, ನಡೆಯಲಿಲ್ಲ, ಗೊತ್ತಾಗ್ತಾ ಇಲ್ಲ. ಮಾರ್ಗ ಬಭುವ ಸಂದಿಗ್ಧ ನೈಶ್ಚನ್ಯ ಸಂಸ್ಕೃತ. ಇದು ಮಳೆಗಾಲದಲ್ಲಿ. ಇದು ಹೇಗಿದೆ ಅಂದ್ರೆ ನಾಭ್ಯಸ್ಯಮಾನಾಶ್ರುತಯೋ ದ್ವಿಜೈಕಾಲಹತ ಇವ. ವೇದ ಕಲಿತುಕೊಂಡ ಬ್ರಾಹ್ಮಣರು ಅದನ್ನು ಅಭ್ಯಾಸ ಮಾಡದಿದ್ದರೆ ಹೇಗಾಗುತ್ತದೆ? ಈಗ ಹೀಗಾಗುತ್ತದೆ. ಮಳೆಗಾಲದಲ್ಲಿ ದಾರಿ ಹುಲ್ಲು ಬೆಳೆದು ಮುಚ್ಚಿ ಹೋಗ್ತದಲ್ಲ. ಲೌಕಿಕ ವಿಷಯಗಳು, ಆ ಘಟನೆಗಳು, ಈ ಘಟನೆಗಳು ಬಂದು ಮನುಷ್ಯ ತನ್ನ ವೇದವನ್ನು ಮರೆತು ಹೋಗುತ್ತಾನೆ. ಹಾಗೆ ಆಗ್ತದೆ. ಕಲಿತಿರುವ ಶಾಸ್ತ್ರ ಮರೆಯಬಾರದು. ಕಲಿತುಕೊಂಡಿರುವ ಶಾಸ್ತ್ರವನ್ನು ಅಭ್ಯಾಸ ಮಾಡುತ್ತಾ ಇರಬೇಕು. ಅದರಿಂದ ಅವರ ಧರ್ಮ ಏನು? ವೈದಿಕ ಧರ್ಮ ಅಂದರೆ ಕಲಿತುಕೊಂಡ ವೇದ ನಿರಂತರ ಅಭ್ಯಾಸ ಮಾಡ್ತಾ ಇರಬೇಕು. ಇನ್ನೊಬ್ಬ ವಿದ್ಯಾರ್ಥಿಗೆ ಹೇಳಬೇಕು. ವಿದ್ಯಾರ್ಥಿ ಇಲ್ಲದಿದ್ದರೆ ತಾನು ಆದರೂ ಪ್ರತಿ ದಿವಸ ಸ್ವಲ್ಪ ವೇದ ಮಂತ್ರಗಳು ಹೇಳುತ್ತಾ ಇರಬೇಕು. ಅದೊಂದು ತನ್ನ ಕರ್ಮ, ನಿತ್ಯ ಕರ್ಮ. ತನ್ನದೊಂದು ನಿತ್ಯ ಕರ್ಮ ಮಾಡ್ತಾ ಇರಬೇಕು. ನಾಭ್ಯಸ್ಯಮಾನ, ವೇದಾಭ್ಯಾಸವಿಲ್ಲದಿದ್ದರೆ 1 ತಿಂಗಳಾಗುತ್ತದೆ, ಸ್ವಲ್ಪ ಕಡಿಮೆ, 2 ತಿಂಗಳು, 3 ತಿಂಗಳು, 6 ತಿಂಗಳಾದರೆ ಹುಲ್ಲು ಬೆಳೆದು 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 ಮುಚ್ಚಿ ಹೋದಂತೆ ಕಡಿಮೆ ಆಗ್ತದೆ. 1 ವರ್ಷ ಆದರೆ ಈಗ ಮರ್ತೇ ಹೋಗ್ತಾನೆ, ನೆನಪಾಗುವುದೇ ಅಲ್ಲ. ಹೇಗೆ ಮಳೆಗಾಲದಲ್ಲಿ ಆ ಹುಲ್ಲು ಬೆಳೆದು ಎಲ್ಲ ದಾರಿ ಮುಚ್ಚಿ ಬಿಡ್ತದೆ ನೋಡಿ, ಹಾಗಿದೆ. ಮಾರ್ಗ ಬಭೂವ ಸಂದಿಗ್ಧ ತೃಣೈಶ್ಚನ್ನಾಯ ಸಂಸ್ಕೃತ ನಾಭ್ಯಸ್ಯಮಾನಾಶ್ರುತಯೋ ದ್ವಿಜೈಃ ಕಾಲಹತ ಇವ. ಲೋಕಬಂಧುಷು ಮೇಘೇಶು ವಿದ್ಯುತಶ್ಚಲ ಸೌಹೃದಾ ಸ್ಥೈರ್ಯನ್ನ ಚಕ್ರಃ ಕಾಮಿನ್ಯ ಪುರುಷೇಶು ಗುಣೇಶು ಗುಣಿಷ್ವಿವ. ಒಬ್ಬೊಬ್ಬರು ಒಂದೊಂದು ವರ್ಣನ ನೋಡಿ. ಮೇಘಗಳು ಇದು ನೋಡಿ, ಇದು ಮನುಷ್ಯರ ಸ್ವಭಾವ, ಸ್ತ್ರೀಯರ ಸ್ವಭಾವ. ಕೆಲವರು ಸ್ತ್ರೀಯರ, ಎಲ್ಲರಲ್ಲ, ಕೆಲವರ ಚಂಚಲ ಬುದ್ಧಿ, ಮನೋನಿಗ್ರಹ ಕಡಿಮೆ ಇರುವ ಸ್ತ್ರೀಯರ ಸ್ವಭಾವ. ಅದು ಬರ್ತಾರೆ. ಲೋಕಬಂಧುಷು ಮೇಘೇಶು ವಿದ್ಯುತಶ್ಚಲ ಸೌಹೃದ. ಮೇಘಗಳೇನೋ ಲೋಕಬಂಧುಗಳು. ಲೋಕಬಂಧು ಅಂದರೆ ಮನುಷ್ಯರಿಗೆ ಎಷ್ಟೋ ಉಪಕಾರ ಮಾಡುವಂಥ ಮೋಡಗಳು. ಆ ಮೋಡಗಳು ಎಷ್ಟು ಉಪಕಾರಕವಾಗಿದ್ದರೂ ಆ ಮೋಡಗಳಲ್ಲಿ ಹುಟ್ಟುವ ಮೋಡಗಳನ್ನೇ ಅನುಸರಿಸುತ್ತಿರುವ ಅಲ್ಲವೇ. ಮೋಡಗಳು ಎಲ್ಲಿರುತ್ತದೋ ಅಲ್ಲೇ ಮಿಂಚು ಇರುತ್ತದೆ, ಮೋಡಗಳು ಇಲ್ಲದಿರುವಾಗ ಮಿಂಚಿರುತ್ತದೆ ಇಲ್ಲ. ಮೋಡಗಳ ಜೊತೆಗೆ ಇರುತ್ತದೆ, ಆದರೆ ಚಂಚಲ ಬುದ್ಧಿ. ಹೀಗೆ ಬರುತ್ತದೆ, ಹೋಗ್ತದೆ. ಮೋಡಗಳೇನೋ ನಿಧಾನವಾಗಿ ಬರ್ತವೆ, ಸ್ಥಿರವಾಗಿರುತ್ತವೆ, ಮಳೆ ಬೀಳಿಸುತ್ತವೆ ಅಲ್ಲವೇ. ಆದರೆ ಆ ಮೋಡಗಳ ಜೊತೆಗೆ ಇರುವಂತ ಮಿಂಚು ಅದು ಚಂಚಲ ಬುದ್ಧಿ. ಹೀಗೆ ಬರುತ್ತದೆ. ಬರುವಾಗ ಮಾತ್ರ ಸುಂದರವಾಗಿ ಬರುತ್ತದೆ. 1 ಸೆಕೆಂಡ್ ಇರುತ್ತದೆ ನೋಡಿ, 2-3 ಸೆಕೆಂಡ್, 5 ಸೆಕೆಂಡ್ ಅಷ್ಟಿರುತ್ತದೆ. ಆ 2-3 ಸೆಕೆಂಡುಗಳಾದರೂ ಇಷ್ಟು ಅದ್ಭುತವಾಗಿ ಈ ಕಾಲದಲ್ಲಿ ಗೊತ್ತಾಗಲ್ಲ. ಈ ಕರೆಂಟ್ ಬಂದಾಗ ಗೊತ್ತೇ ಆಗಲ್ಲ. ಹಳ್ಳಿಯಲ್ಲಿ ಗೊತ್ತಾಗ್ತದೆ. ಕರೆಂಟ್ ಇಲ್ಲದಿರುವಾಗ ರಾತ್ರಿಗೆ ನೋಡಬೇಕು. ಈ ಎಲ್ಲ ಪ್ರಪಂಚವೆಲ್ಲ ಕಂಡು ಬರುತ್ತಾ ಇದ್ದಂತೆ ಒಂದು ಬೆಳಕು ಇಷ್ಟು ಬರುತ್ತದೆ ಅಂದರೆ ಅದ್ಭುತವಾಗಿ. ಚಿನ್ನದ ವಸ್ತುಗಳ ಹಾಗೆ ಹೊಳೆಯುತ್ತದೆ ಪ್ರಪಂಚವೆಲ್ಲ. ಚಿನ್ನದ ಪ್ರಪಂಚವಾಗಿ ಹೊಳೆಯುತ್ತದೆ, ಸುಂದರವಾಗಿರುತ್ತದೆ. ಆದರೆ ಚಂಚಲ ಬುದ್ಧಿ. ಹೀಗೆ ಬರುತ್ತದೆ, ಹೀಗೆ ಹೋಗ್ತದೆ, ಸ್ಥಿರವಾಗಿ ನಿಲ್ಲಲ್ಲ. ಇದು ಹೇಗಿದೆ ಅಂದ್ರೆ ಅಸತ್ ಸ್ತ್ರೀ ಅಂದ್ರೆ ಉತ್ತಮವಲ್ಲದ. ಸತ್ ಸ್ತ್ರೀ ಅಂದ್ರೆ ಉತ್ತಮ ಸ್ತ್ರೀ. ಅಸತ್ ಸ್ತ್ರೀ ಅಂದ್ರೆ ಏನು ಹೇಳ್ತಾರೆ ಕನ್ನಡದಲ್ಲಿ? ಅಸತಿ ಸ್ತ್ರೀ ಅಂತ ಹೇಳ್ತಾರೆ. ಅಸತಿ ಸ್ತ್ರೀ ಸ್ವಭಾವ ಹೇಗಿರುತ್ತದೋ ಹಾಗೆ ಚಂಚಲ ಬುದ್ಧಿ ಇರುತ್ತದಂತೆ. ಸ್ಥೈರ್ಯಂನ ಚಕ್ರು, ಮನಸ್ಸುಗೂ ಸ್ಥಿರತ್ವವಿಲ್ಲ. ಕಾಮಿನ್ಯ ಪುರುಷೇಶು ಗುಣಿಷ್ವಿವ. ಗುಣವಂತನಾಗಿದ್ದರೂ ಮೋಡಗಳು ಹೇಗೆ ಪರೋಪಕಾರ ಪರಾಯಣರಾಗಿದ್ದ ಮೋಡಗಳನ್ನು ನೋಡಿದ್ದರೂ ಮೋಡಗಳು ಪಕ್ಕಕ್ಕೆ ಇವೆ. మరి ಮೋಡಗಳ ಜೊತೆಗೆ ಇರಬಹುದೇ? ಅದು ಮಿಂಚು ಹೀಗೆ ಬಂದು ಹೀಗೆ ಹೋಗ್ತದೆ. ಮೋಡಗಳ ಜೊತೆಗೆ ಸ್ಥಿರವಾಗಿರಬೇಕೇ ಇರಲ್ಲ. ಅವ ಹಾಗೆ ಇರುತ್ತದಂತೆ. ಇವರು ಅಸತಿ ಸ್ತ್ರೀ ಮನಸ್ಸು ಹಾಗೆ ಮೋಡಗಳ ಹಾಗೆ ಪತಿ ಇದ್ದರೂ ಅವರ ಬುದ್ಧಿ ಚಂಚಲವಾಗ್ತದೆ, ಎಲ್ಲೆಲ್ಲೋ ಹೋಗುತ್ತದೆ. ಅದು ಹೇಳ್ತಾರೆ. ಧನುರ್ವಿಯತಿ ಮಹೇಂದ್ರಂ ನಿರ್ಗುಣಂಚ ಗುಣಾನ್ಯಭ ವ್ಯಕ್ತೇ ಗುಣವ್ಯತಿಕರೇ ಗುಣವಾನ್ ಪುರುಷೋ ಯಥಾ. ಈಗ ಧನುಸ್ಸು ಏನದು? ವಿಯತಿ ಮಹೇಂದ್ರಂ, ಆಕಾಶದಲ್ಲಿ ಮಹೇಂದ್ರ ಧನುಸ್ಸು. ಮಹೇಂದ್ರ ಧನುಸ್ಸು ಅಂದ್ರೆ ಇಂದ್ರಧನುಸ್ಸೇ ಹೇಳ್ತಾರ. ಓಕೆ. ಧನುರ್ವಿಯತಿ ಮಹೇಂದ್ರಂ ನಿರ್ಗುಣಂಚ ಗುಣಾನ್ಯಭಾತ್.
ಅದು ನಿರ್ಗುಣವಾಗಿದ್ದರೂ ಎಲ್ಲ ಗುಣಗಳು ಕಂಡು ಬರ್ತವೆ, ಬಗೆ 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 ಬಣ್ಣಗಳು ಕಂಡು ಬರ್ತವೆ. ಹೇಗೆ ಅಂದರೆ ವ್ಯಕ್ತಿ ಗುಣವ್ಯತಿಕರೇ ಗುಣವಾನ್ ಪುರುಷೋ ಯಥ. ಗುಣವ್ಯತಿಕರೇ ವ್ಯಕ್ತಿ ಗುಣವ್ಯತಿಕರೇ ಅಗುಣವಾನ್ ಪುರುಷೋ ಯಥ. ಗುಣಗಳಿಲ್ಲದವನಾಗಿದ್ದರು ಕೆಲವು ಪರಿಸ್ಥಿತಿಗಳಲ್ಲಿ ಸದ್ಗುಣಗಳಿದ್ದಂತೆ ಸ್ವಲ್ಪ ಹೊತ್ತು ಕಂಡು ಬರ್ತಾರೆ. ಗುಣರಹಿತ ಮನುಷ್ಯ ದುರ್ಗುಣ ದುಷ್ಟನಾಗಿದ್ದರೂ ಕೆಲವು ಪರಿಸ್ಥಿತಿಗಳಲ್ಲಿ ಏನೋ ಸಜ್ಜನರ ಹಾಗೆ ಚೆನ್ನಾಗಿ ತೋರಿಸ್ತಾನೆ ಅಲ್ಲವೇ. ಮೋಸ ಮಾಡುವ ಕಳ್ಳರು ಎಷ್ಟು ಉಪಕಾರ ಮಾಡುವಂತೆ, ಯಾರೋ ಗೊತ್ತಿಲ್ಲ ನಿಮಗೆ, ಇದು ದಾರಿಯಲ್ಲಿ ಎಂದು ಕೇಳಿದ್ದಾರೆ, ಅವರು ಕಳ್ಳ. ಸಿಕ್ಕಿತು, ಇವರು ಕಳ್ಳತನ ಮಾಡಬಹುದೇ, ಇಲ್ಲಿ ಜನರಿದ್ದಾರೆ, ತೋರಿಸ್ತೀನಿ ಬನ್ನಿ ಬನ್ನಿ ಅಂತ ಹೇಳ್ತಾರೆ. ಅಲ್ಲ, ನಾವು ಈ ಊರಿಗೆ ಹೋಗಬೇಕು, ನಾನು ತೋರಿಸ್ತೀನಿ, ನಾನು ಆ ಸೈಡಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಬನ್ನಿ ಅಂತ ಹೇಳ್ತಾರೆ. ನಿಮ್ಗೆ ಅನ್ಸುತ್ತಲ್ಲಪ್ಪ ಎಷ್ಟು ಉಪಕಾರಿ, ಒಳ್ಳೆಯ ನೋಡಿ ಅಂತ. ಪರವಾಗಿಲ್ಲ, ನೀವು ಹೇಳಿ ಹೋಗ್ತೀನಿ ನಾನೇ ಅಂದರೆ, ಅಲ್ಲ ನಾನು ಆ ಸೈಡಿಗೆ ಹೋಗ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ. ಏನು ಸ್ವಲ್ಪ ದೂರಕ್ಕೆ ಹೋದ ನಂತರ ಕೈಯಲ್ಲಿ ಏನಂದ್ರೆ ಎಲ್ಲ ಕಿತ್ಕೊಂಡು ಹೋಗ್ತಾನೆ ಅಷ್ಟೇ. ಕೈಯಲ್ಲೇ ಕೊರಳಿನಲ್ಲಿ ಕಿವಿ ಏನೇನಿದ್ರೆ ಕಿತ್ಕೊಂಡು ಹೋಗ್ತಾನೆ, ಅಥವಾ ಬ್ಯಾಗ್ನಲ್ಲಿ ಏನೇನಿದ್ರೆ ಕಿತ್ಕೊಂಡು ಹೋಗ್ತಾನೆ ಅಷ್ಟೇ. ಕಳ್ಳ ಸ್ವಭಾವದಿಂದ ದುರ್ಗುಣ. ಅವಕಾಶ ಸಿಕ್ಕಿದಾಗ ಸಿಹಿಯಾಗಿ ಮಾತಾಡಿದ್ದ ನೋಡಿ, ಅದು ಸಜ್ಜನ ಹಾಗೆ ತೋರಿಸಿಕೊಂಡ. ನಮಗೆ ಅನ್ಸುತ್ತಪ್ಪ ಎಷ್ಟು ಒಳ್ಳೆಯವನು, ಇಂಥವ್ರು ಸಿಗ್ತಾರ, ದಾರಿ ತೋರಿಸುವುದೆಲ್ಲ ಜೊತೆಗೆ ಬರ್ತೀನಿ ಹೇಳಿದಾಗ ಎಷ್ಟು ಒಳ್ಳೆಯವರು ಅನ್ಸುತ್ತೆ ನೋಡಿ. ಆ ಸದ್ಗುಣ ನಿಜವಾದ ಗುಣ ಅಲ್ಲ, ನಿಮ್ಮನ್ನು ಮೋಸ ಮಾಡುವುದಕ್ಕೆ ಸದ್ಗುಣ. ಹಾಗೆ ಗುಣರಹಿತನಾದರೂ ಕೆಲವೊಮ್ಮೆ ಎಲ್ಲಾ ಗುಣಗಳಿದ್ದಂತೆ ಕಂಡು ಬರುತ್ತದೆ, ಸುಮ್ಮನೆ ಮೋಸ. ಹಾಗೆ ಇದು ಆಕಾಶಕ್ಕೆ ಯಾವ ಗುಣ ಇಲ್ಲ, ಆದರೂ ಆಕಾಶಕ್ಕೆ ಏನಾದರೂ ಬಣ್ಣ ಇರುತ್ತದೆ, ಯಾವ ಬಣ್ಣ ಇಲ್ಲ. ಇಂದ್ರಧನುಸ್ಸು ಹಾಗೆ 7 ಬಣ್ಣಗಳು ಕಂಡು ಬರುತ್ತದೆ ನೋಡಿ. 7 ಗುಣಗಳಿಲ್ಲದ ಆಕಾಶದಲ್ಲಿ 7 ಗುಣಗಳು ಹೇಗೆ ಕಂಡು ಬರುತ್ತಾ ಇವೆ ಅಂದರೆ, ಅತ್ಯಂತ ದುರ್ಗುಣನಾದ ಮನುಷ್ಯ ಆಯಾ ಸಂದರ್ಭದಲ್ಲಿ ಗುಣಗಳು ಇಲ್ಲವನಂತೆ ನಟಿಸ್ತಾನೆ ನೋಡಿ. ಹಾಗೆ ಇದೆ. ಧನುರ್ವ್ಯತಿ ಮಹೇಂದ್ರನ್ ನಿರ್ಗುಣಂಚ ಗುಣಾನ್ ಗುಣಿನ್ಯಭಾತ್. ವ್ಯಕ್ತೆ ಗುಣವ್ಯತಿಕರೇ ಅಗುಣವಾನ್ ಪುರುಷೋ ಯಥ ಸರರಾಜೋಡುಪಶ್ಚನ್ನಃ ಸ್ವಜ್ಯೋತ್ಸ್ನಾರಾಜಿತೈರ್ಘನೈಃ ಅಹಂ ಮತ್ಯಾಭಾಸಿತಯ ಸ್ವಭಾಸಾ ಪುರುಷೋ ಯಥ. ಅರ್ಥವೇ ಆಗ್ತಾ ಇಲ್ಲ, ಸ್ವಲ್ಪ ನೋಡೋಣ. ಮೊದಲೇ ನೋಡಬಹುದಿತ್ತು, ಟೈಮೇ ಇರ್ತಾ ಇಲ್ಲ. ಎಷ್ಟು ನನ್ನ ರಾಜ ಉಡುಪಶ್ಚನ್ನಃ. ಉಡುಪ ರಾಜ ಅಂದ್ರೆ ನಕ್ಷತ್ರಗಳ ರಾಜ ಚಂದ್ರ. ಅವನು ಪ್ರಕಾಶಗೊಳಿಸ್ತಾ ಇಲ್ಲ ಅಂತೆ. ನರರಾಜ ಉಡುಪಶ್ಚನ್ನ ಕರೆಕ್ಟೆ. ಮೋಡಕಾಲ ಹೇಳ್ತಾರೆ, ಮಳೆಗಾಲದಲ್ಲಿ ಆ ಮೋಡಗಳು ಬರುವುದರಿಂದ ಚಂದ್ರನು ಮುಚ್ಚಿ ಹೋಗ್ತಾನೆ. ಮಿಕ್ಕ ಕಾಲದಲ್ಲಿ ಚಂದ್ರನು. ಈ ಕಾಲದಲ್ಲಿ ಚಂದ್ರ ಆಕಾಶ ಯಾರು ನೋಡುವುದೇ ಇಲ್ಲ, ಎಲ್ಲ ನೋಡುವುದು ಟಿವಿ ಸೆಲ್ಫೋನ್ ಅಷ್ಟೇ. ಪ್ರಕೃತಿಯನ್ನು ನೋಡುವುದೇ ಇಲ್ಲ. ಜನರಿಗೆ ಇನ್ನು ಮೇಲೆ ಈಗಾದರೂ ಗೊತ್ತೇ ಇಲ್ಲ. ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಎಲ್ಲಿದೆ ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅದು ಬೇಕೇ ಆಗಿಲ್ಲ ಅಲ್ವೇ. ಮೈಸೂರು ಎಲ್ಲಿದೆ, ಹಾಸನ ಎಲ್ಲಿದೆ, ಬೆಂಗಳೂರು ಎಲ್ಲಿದೆ ಅದು ಗೊತ್ತಿರುತ್ತದೆ ಅಷ್ಟೇ ಹೊರತು ಉತ್ತರ ಪೂರ್ವ ಅಂದ್ರೆ ಯಾವುದು ಗೊತ್ತಿಲ್ಲ. ಯಾಕಂದ್ರೆ ಬಳಿಕನೇ ಇಲ್ಲ. ಪೂರ್ವ ಕಾಲದಲ್ಲಿ ಪ್ರತಿ ದಿವಸ 3 ಸಲ ಸಂಧ್ಯಾವಂದನ ಮಾಡಬೇಕು. ದಿಕ್ಕಲ್ಲಿ ಯಾವ ಹೊಸ ಊರಿಗೆ ಹೋದರೆ ತಕ್ಷಣವೇ ಕೇಳ್ತೀವಿ, ಪೂರ್ವ ದಿಕ್ಕಲ್ಲಿ ಇದೆ ಹೇಳ್ತೀವಿ, ಅಲ್ಲೇ ಕುಳಿತುಕೊಂಡು ಸಂಧ್ಯಾವಂದನ ಮಾಡೋದು. ಈ ಕಾಲದಲ್ಲಿ ಯಾವ ದಿಕ್ಕು ಎಲ್ಲಿದೆ ನೋಡ್ತಾರಾ? ಯಾಕಂದ್ರೆ ಸಂಧ್ಯಾಗಿಂದ ಯಾರು ಮಾಡೋದೇ ಇಲ್ಲ, ಪೂಜಾ ಗೀಜಾ ಯಾವುದೂ ಇಲ್ಲ. ಅಂದ್ರೆ ದಿಕ್ಕುಗಳನ್ನು ನೋಡಿಕೊಂಡು ನಮ್ಮ ಶಾಸ್ತ್ರೀಯ ಕರ್ಮಗಳು ನಡೆಯುತ್ತಿತ್ತು. ಈಗನ ಸೂರ್ಯನು ಈ ಸೈಡ್ ಉದಯವಾಗಿದ್ದಾನ, ಈ ಸೈಡ್ ಅಸ್ತವಾಗಿದ್ದಾನ, ಎಲ್ಲಿದ್ದರೆ ಅವರಿಗೆ ಏನು ಗೊತ್ತೆ. ಎಸಿಯಲ್ಲಿ ಕೊಡ್ತಿರುವವರಿಗೆ ಸೂರ್ಯನು ಉದಯವಾಗಿದ್ದನೋ ಇಲ್ಲವೋ ಗೊತ್ತಾಗಲ್ಲ ಅಲ್ಲವೇ. ಸೂರ್ಯನಿದ್ದಾನ, ಬೇಕಾ ಸೂರ್ಯನ ಈ ಕಾಲದವರೆಗೆ? ಸೂರ್ಯನೇ ಬೇಕಾಗಿಲ್ಲ. ಅವರು ಹೇಳಿದಂತೆ ಸೂರ್ಯನು ಪೂರ್ವ ದಿಕ್ಕಲ್ಲಿ ಎಂದು ಕೇಳಿದ. ಸುಮ್ಮನೆ ಕಲ್ಪಿತ, ಎಲ್ಲಿ ಕೇಳಲಿಲ್ಲ, ಸುಮ್ಮನೆ ನಾನು ಕಲ್ಪಿಸ್ತಾ ಇದ್ದೀನಿ. ಅವರು ಹೇಳಿದ್ರೆ ಸೂರ್ಯ ಪೂರ್ವ ದಿಕ್ಕಂದ್ರೆ ಎಲ್ಲಿ ಎಂದು ಹೇಳ್ತಾನೆ. ಪೂರ್ವ ದಿಕ್ಕು ನಾವು ಮ್ಯಾಪ್ನಲ್ಲಿ ನೋಡ್ತೀವಿ, ಪುಸ್ತಕದಲ್ಲಿ. ಇಲ್ಲೇಕೆ ಪೂರ್ವ ದಿಕ್ಕು? ಪುಸ್ತಕದಲ್ಲಿ ನೋಡ್ತೀವಿ ಹೊರತು ಪೂರ್ವ ದಿಕ್ಕು ಪುಸ್ತಕದಲ್ಲಿರುತ್ತದೆ ಅಲ್ಲಪ್ಪ, ಇಲ್ಲಿರುತ್ತೆ. ಇಲ್ಲಿ ಹೇಗಿರುತ್ತದೆ ಅಂದ್ರೆ ಸೂರ್ಯನ ಉದಯವಾಗುವುದು. ಓಕೆ, ನೀವು ಅದೆಲ್ಲ ಹೇಳಬೇಡಿ. ಸೂರ್ಯನ ಯಾವ ಪಕ್ಕ ಉದಯವಾಗ್ತಾನೆ? ನೀವು ಇದೇ ಊರಿನಲ್ಲಿ, ಯಾವುದು ಇದೇ ಊರಿನಲ್ಲಿ ಇರ್ತೀನಿ. ಸೂರ್ಯನ ಯಾವ ಪಕ್ಕ ಅಂದ್ರೆ ಸೂರ್ಯ ಅವರು ಯಾರು ಅಂತ ಹೇಳ್ತಾರೆ. ಸೂರ್ಯಪ್ಪ ಮೇಲೆ ಇರುತ್ತಾನೆ ಆಕಾಶದ. ಮೇಲೆ ಒಬ್ಬನೇ ಇರ್ತಾನ. ಈ ಕಾಲದಲ್ಲಿ ಹಾಗೆ ಇರ್ತಾರೆ. ಅದಕ್ಕೋ ಆ ಬೆಳಕು ಬರುತ್ತದೆ ನೋಡಿ. ಓಹೋ ಅವನ, ಹೌದೌದು ಬೆಳಕು ಬರ್ತದೆ. ಅವನು ಯಾವ ಸೈಡ್ ಉದಯಿಸ್ತಾನ ಯಾವ ಸೈಡ್ ಗೊತ್ತೇ ಇಲ್ಲ. ಯಾಕಂದ್ರೆ ಅವ್ರು ಯಾವ ಸೈಡ್ ನೋಡೋದು, ಎಸಿಯಲ್ಲಿರೋರು ಏನ್ ಕಂಡು ಬರ್ತದೆ? ಎಸಿಯಲ್ಲಿರ್ತಾರೆ, ಕಾರ್ನಲ್ಲಿ ಎಸಿ ಇರುತ್ತಾರೆ, ಹೊರಗೆ ಬರ್ತಾರೆ.
ಆಫೀಸ್ಗೆ ಹೋಗ್ತಾರೆ, ಮತ್ತೆ ಬಿಲ್ಡಿಂಗ್ ನಲ್ಲಿ ಇರ್ತಾರೆ, ಹೊರಗೆ ಬರುವುದೇ ಇಲ್ಲ. ಸೂರ್ಯನ ಎಲ್ಲಿ ಉದಯವಾಗ್ತಾನೆ, ಎಲ್ಲಿ ಅಸ್ತವಾಗ್ತಾನೆ ಹೇಗೆ ಗೊತ್ತೇ ಆಗ. ನೋಡಿ, ಭಗವಂತನ ಸೃಷ್ಟಿಗೆ ದೂರವಾಗಿ ನಮ್ಮ ಮೂರ್ಖತನಕ್ಕೆ ಹತ್ತಿರವಾಗ್ತಾ ಇದ್ದಾರೆ ಆಧುನಿಕ ಜನ. ಸೂರ್ಯನ ಬೆಳಕಕ್ಕೆ ದೂರ, ಭಯಂಕರ ಪಾಪ. ಅದಕ್ಕೋಸ್ಕರ ಹೇಳಿದ್ದರು, ಸೂರ್ಯ ದರ್ಶನ, ಚಂದ್ರ ದರ್ಶನ, ನಕ್ಷತ್ರ ದರ್ಶನ ಪ್ರತಿ ದಿವಸ ಮಾಡಬೇಕು. ಆ ನಿಮಿತ್ತವಾಗಿ ಏನಾದರೂ ಭಗವಂತನ ಸ್ಮರಣ ನಮಸ್ಕಾರ ಆಗುತ್ತದೆ. ನಮ್ಮ ಪುರಾಣಗಳಲ್ಲಿ ಎಲ್ಲ ಸೂರ್ಯಚಂದ್ರ ಇಲ್ಲದೆ ಒಂದು ಶ್ಲೋಕ ಬರಲ್ಲ. ಎಲ್ಲಾ ಕಡೆ ಸೂರ್ಯಚಂದ್ರ. ಈ ಕಾಲದವರೆಗೆ ಸೂರ್ಯಚಂದ್ರನೇ ಗೊತ್ತಿಲ್ಲ ಅಲ್ಲ. ಸೂರ್ಯಚಂದ್ರ ಅಂದ್ರೆ ಟಿವಿಯಲ್ಲಿ ಕಂಡು ಬರ್ತಾನೆ ಅಷ್ಟೇ, ಟಿವಿಯಲ್ಲೇ ಸೂರ್ಯಚಂದ್ರ ಅಂದ್ರೆ ಟಿವಿಯಲ್ಲಿ. ಪೂರ್ವ ದಿಕ್ಕು ಉತ್ತರ ದಿಕ್ಕು ಗೊತ್ತೇ ಇಲ್ಲ. ಅದರಿಂದ ಯಾರೋ ಸಾಂಪ್ರದಾಯಿಕಲನ್ನು ಕೇಳಬೇಕು. ಎಲ್ಲಿ ಪೂರ್ವ ದಿಕ್ಕಂದ್ರೆ ಅವ್ರಿಗೆ ಗೊತ್ತಿರುತ್ತದೆ. ಈಗ ಈ ಸೈಡ್ ಪೂರ್ವ, ಈ ಸೈಡ್ ಉತ್ತರ ಎಂದು ಅವರು ಹೇಳ್ತಾರೆ ಅಲ್ಲ. ಪೂರ್ವ ಒಂದು, ಉತ್ತರ ಒಂದು, ದಕ್ಷಿಣ ಒಂದು, ಹೀಗೆ ಪಶ್ಚಿಮ ಎಂದು ಆವಾಗ ಹೇಳಬೇಕು. ಅಲ್ಲಿ ನೋಡಿ, ಚಂದ್ರನು ಅಷ್ಟೇ, ಚಂದ್ರೋದಯವಾದ ಅಲ್ಲವೋ ಗೊತ್ತಾಗಲ್ಲ. ಎಸಿಯಲ್ಲಿರುವವರಿಗೆ ಒಳಗಿನ ರೂಮ್ನಲ್ಲಿ ಹೊರಗೆ ಏನಿದೆ ಏನಾಗ್ತದೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕಾಲಕ್ಕೆ ಅನುಗುಣವಾಗಿ ಕಾಲದಲ್ಲಿ ಬದಲಾಯಿಸ್ತಾರೆ. ಬಿಸಿಲು ಕಾಲ ಬಿಸಿ ಆಗ್ತದೆ, ಮಳೆಗಾಲ ಮಳೆ ಆಗ್ತದೆ, ಕೆಲವೊಮ್ಮೆ ಶೆಕೆ ಆಗುತ್ತದೆ, ಕೆಲವೊಮ್ಮೆ ಚಳಿ ಆಗುತ್ತದೆ. ಇದು ಪ್ರಕೃತಿಗೆ ಹತ್ತಿರವಾಗಿ ಜೀವಿಸುವವರಿಗೆ. ಅಮೆರಿಕ ಜನರೇನು ಮಾಡಿದ್ದರು, ಕಾಲದ ಬದಲಾವಣೆ ನಮಗೆ ಗೊತ್ತಾಗಬಾರದು, ಎಂದಿಗೂ ಕೋಟ್ ಹಾಕೊಳ್ತಾರೆ, ಎಸಿಯಲ್ಲಿ ಕೂತಿರ್ತಾರೆ. 3 ಕಾಲಗಳು 365 ದಿವಸ ಒಂದೇ ಬಗೆ, ವ್ಯತ್ಯಾಸವೇ ಗೊತ್ತಾಗಲ್ಲ. 365 ದಿವಸ ಒಂದೇ ಬಗೆ, ವ್ಯತ್ಯಾಸವೇ ಗೊತ್ತಾಗಲ್ಲ. ಯಾವ ಕಾಲ ಆದರೂ ಒಂದೇ ಅಲ್ಲವೇ? ಹಾಗಿದ್ದರೆ ಅವರು ಏನೋ ಡೆವಲಪ್ಮೆಂಟ್ ಅನ್ಕೊಳ್ತಾ ಇದ್ದಾರೆ. ಪ್ರಕೃತಿಗೆ ಅನುಗುಣವಾಗಿ ಜೀವಿಸುವುದೇ ಒಳ್ಳೆಯದು. ಶರೀರವು ಪ್ರಕೃತಿಗೆ ಹತ್ತಿರವಾಗಿದ್ದರೆ ಆರೋಗ್ಯಕರವಾಗಿರುತ್ತೆ, ಮನಸ್ಸು ಪ್ರಸನ್ನವಾಗಿರುತ್ತದೆ. ಹೀಗೆ ಜೀವಿಸುವುದು ಇದಲ್ಲ. ಅದಕ್ಕೋಸ್ಕರ ನಮ್ಮ ಆಯುರ್ವೇದ ಹಾಗೆ ಪ್ರಕೃತಿಗೆ ಅನುಗುಣವಾಗಿ ಹೇಗೆ ಹೊಂದುವುದು, ಆಯಾ ಋತುಗಳಲ್ಲಿ ಹೇಗೆ ಮಾಡುವುದು, ಏನು ತಿನ್ನುವುದು. ಬಿಸಿಲು ಕಾಲಗಳಲ್ಲಿ ಒಂದು ಬಗೆಯಾದ ಆಹಾರ ತಿನ್ನಬೇಕು, ಚಳಿಗಾಲದಲ್ಲಿ ಇನ್ನೊಂದು ಕಾಲದಲ್ಲಿ ಇನ್ನೊಂದು. ಈ ಕಾಲದಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ತಿನ್ನು, ಎಲ್ಲ ಅಮೆರಿಕ ಪದ್ಧತಿ ಆಗಿದೆ. ಎಲ್ಲ 365 ಒಂದೇ ಬಗೆ ತಿನ್ನುವುದು, 365 ಒಂದೇ ಬಗೆ ಇರುವುದು. ಇದರಿಂದ ಪ್ರಕೃತಿಗೆ ನಮಗೆ ಸಂಬಂಧವೇ ಇಲ್ಲ. ಕೃತ್ರಿಮ ಡಬ್ಬಿ ಕಟ್ಕೊಂಡು ಡಬ್ಬಿಯಲ್ಲಿ ಬದುಕುವ ಹಾಗಿದೆ ಅಲ್ಲವೇ? ಡಬ್ಬಿ ಕಟ್ಕೊಂಡು ಮನೆಗಳಂದ್ರೆ ಡಬ್ಬಿಯೇ, ಡಬ್ಬಿ ಒಳಗೆ ಇರುವುದು. ಎಸಿ ಹಾಕೊಂಡು ಅಲ್ಲೇ ಇರು, ಎಸಿಯಲ್ಲೇ ಇರು. ನೋಡಿದ್ರೆ ಅಸಹ್ಯವಾಗ್ತದೆ. ಹೇಗಿರ್ತಾರ ಅಥವಾ ಯಾರು ಹೀಗೆ ಹೊರಗೆ ಇರುತ್ತಾರೋ ಪ್ರಕೃತಿಯಲ್ಲಿ, ಇವರು ಬೇಜಾರು ಮಾಡ್ಕೊಳ್ತಾ, ಅಯ್ಯೋ ತುಂಬಾ ಬಡವರು, ಅಯ್ಯೋ ಭಾರತ ದೇಶದಲ್ಲಿ ಇಷ್ಟು ಬಡವರಿದ್ದಾರೆ, ಯಾರೂ ಎಸಿಯಲ್ಲಿಲ್ಲ. ಎಸಿ ಮನೆ ಇರುವವರು ಎಷ್ಟು ಜನರಿದ್ದಾರೆ? ಎಸಿ ಮನೆ ಇರುವರು ಹೊಳೆ ನರಸೀಪುರದಲ್ಲಿ ಎಸಿ ಮನೆ ಇರುವವರು ಎಷ್ಟಿದ್ದಾರೆ? ಪೂರ್ತಿ 24 ತಾಸು ಎಸಿಯಲ್ಲಿರಬೇಕು. ಒಬ್ಬನೂ ಇಲ್ಲವಾ? ಹೋಳಿ ನರಸೀಪುರ ಎಲ್ಲ ಏನಾಗುತ್ತೆ, ಬಡವರ ಹೋಳಿ ನರಸೀಪುರದಲ್ಲಿ ಒಬ್ಬರು ಸಂಪನ್ನರಿಲ್ಲ, ಒಬ್ಬರು ಧನಿಕರಿಲ್ಲ. ಯಾಕೆ? ಆಧುನಿಕರು ಹಾಗೆ ಹೇಳ್ತಾರೆ, ಅಯ್ಯೋ ಇಷ್ಟು ಭಯಂಕರ, ಇಷ್ಟು ಬಡತನ ಇದೆಯಾ ಭಾರತ ದೇಶದಲ್ಲಿ? ಇಡೀ ಹೋಳಿ ನರಸೀಪುರದಲ್ಲಿ ಒಬ್ಬರಿಗಿಲ್ಲ, 365 ದಿವಸ ಎಸಿಯಲ್ಲಿ ಬದುಕುವರೊಬ್ಬರು ಇಲ್ಲ ಅಂತೆ. ಅಯ್ಯ, ಇದೇನಪ್ಪ ಇಷ್ಟು ಬಡತನ. ಭಾರತ ದೇಶ ಯಾವಾಗ ವಿಕಾಸಗೊಳ್ಳಬೇಕು? ಎಲ್ಲರ ಮನೆ ಆಗಬೇಕು, ಎಲ್ಲರಿಗೂ ಎಸಿ ಮನೆಯಲ್ಲೇ ಇರಬೇಕಷ್ಟೇ, ಹೊರಗೆ ಬರಬಾರದು. ಆವಾಗ ಭಾರತ ದೇಶ ಡೆವಲಪ್ ಆಗ್ತದೆ. ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಇಂಗ್ಲಿಷ್ ಮೀಡಿಯಂಗೆ ಕಳಿಸಿ. ಅವ್ರು ಹಾಗೆ ಹೇಳ್ತಾರೆ, ಮನೆಗೆ ಬಂದಾಗೆಲ್ಲಪ್ಪ ಏನು ಮನೆ ಕಟ್ಕೊಂಡ್ರು ಅಮ್ಮ ಅಪ್ಪ, ಏನು ಒಂದು ಎಸಿ ಇಲ್ಲ, ಏನು ಮನೆ, ಏನು ಬದುಕದು, ಒಂದು ಎಸಿ ಇಲ್ಲ, ಹಾಗೆ ಮಾತಾಡ್ತಾನೆ. ಅಟ್ಲೀಸ್ಟ್ ಎಸಿ ಇಲ್ಲ, ಏನು ಹೇಳ್ತಾರೆ ಕನ್ನಡದಲ್ಲಿ? ಕನಿಷ್ಠ ಎಸಿ ಇಲ್ಲ, ಏನು ಮನೆ, ಏನು ಹೇಳ್ತಾರೆ. ಆವಾಗ ಅಮ್ಮ ಅಪ್ಪಕ್ಕೆ ನಾಚಿಕವಾಗ್ತದೆ. ನೋಡು, ನಮ್ಮ ಮಗನಿಂದ ನಾವು ಕಲಿಯಬೇಕು, ನಾವು ಇಷ್ಟು ವರ್ಷ ಹೇಗೆ ಬದುಕಿದ್ದೀವಿ, ನಿಮ್ಮ ಬದುಕೆ, ನೀವೆಲ್ಲ ಕಾಡು ಪ್ರಾಣಿಗಿಂತ ಹೀನವಾಗಿ ಬದುಕುತ್ತಾ ಇದ್ದೀರಿ. ಎಸಿ ಇಟ್ಕೊಂಡ್ರೆ ನಿಜವಾದ ಮನುಷ್ಯ ಜನ್ಮ ಶುರುವಾಗ್ತದೆ ಎಸಿಯಿಂದ. ಎಸಿಯಲ್ಲಿ ಹುಟ್ಟುತ್ತಾನೆ, ಎಸಿಯಲ್ಲಿ ಬೆಳೆಯುತ್ತಾನೆ, ಎಸಿಯಲ್ಲೇ ಸತ್ತು ಹೋಗ್ತಾನೆ, ಆವಾಗ ಮನುಷ್ಯ ಜನ್ಮ. ಈ ಕಾಲದಲ್ಲಿ ಹೇಳ್ತಾರೆ ಮನುಷ್ಯ ಜನ್ಮ ಅಂದ್ರೆ ಯಾವುದು? ಎಸಿಯಲ್ಲಿ ಹುಟ್ಟುವವನು ಮನುಷ್ಯ, ಹೊರಗೆ ಭೂಮಿ ಮೇಲೆ ಹುಟ್ಟಿದ್ರೆ ಅವರು ಮನುಷ್ಯ ಅಲ್ಲ. ಮುಂದಿನ ಹಾಗೆ ಹೇಳ್ತಾರೆ ಮಕ್ಕಳು ಅಲ್ಲ. ಬದಲಾಯಿಸಿಬಿಡ್ತಾ ಇದೆ ಸಮಾಜ. ಎಲ್ಲಿಟ್ಟರು ಮನುಷ್ಯ ಅಂತ ಎಸಿಯಲ್ಲೇ ಹುಟ್ಟ, ಅಲ್ಲಿ ಎಸಿಯಲ್ಲೇ ಇರಬೇಕು, 24 ತಾಸು ಎಸಿಯಲ್ಲೇ ಇರಬೇಕು. ಅಂದ್ರೆ ಮನುಷ್ಯರೆಲ್ಲ ಏನಾಗಿ ಬಿಡ್ತಾರೆ? ಎಸಿಯಲ್ಲೇ ಇರುವವರು ಏನಾಗ್ತಾರೆ? ಬೀಗಳಾಗುತ್ತಾರೆ. ಬೀಗಳು ಗೊತ್ತಿಲ್ಲ. ಒಬ್ಬ ಸಣ್ಣ ಮಗು ಕೇಳಿದನಂತೆ ದೊಡ್ಡವರನ್ನು,
ಪ್ರಶ್ನೆ ಮಾಡ್ತಾರೆ ನೋಡಿ, ಏನದು ಒಗಟು ಪ್ರಶ್ನೆಗಳು ಮಾಡ್ತಾರೆ. ಆ ಉತ್ತರ ಭಾರತದಲ್ಲಿ ಬಿ ठंडा क्यों है ಅಂತ ಪ್ರಶ್ನೆ ಮಾಡ್ತಾರೆ. ಬಿ ABC ಇದೆ ನೋಡಿ, ಬಿ ತಂಪಾಗಿ ಏಕೆ ಇದೆ? ABC ನಲ್ಲಿ ಬಿ ತಂಪ, ಅದು ಹೇಗೆ ಗೊತ್ತಿಲ್ಲ. ನೀವು ಸೋತು ಹೋಗಿದ್ಯಾ? ನಾನು ಹೇಳ್ತೀನಿ. ಆ ಸಣ್ಣ ಮಗು ಅವ್ರೇನು ನರ್ಸರಿಗೆ ಹೋಗ್ತಾನೆ, ನರ್ಸರಿ LKG ಮಗು ಹೇಳ್ತಾನೆ ಪ್ರಶ್ನೆ. ಇವನೇನು ಇಷ್ಟು ಹಿರಿಯ ಪರ್ಸನ್, ನನ್ಗೆ ಗೊತ್ತಿಲ್ಲ. ಆಯ್ತಪ್ಪ, ನನ್ಗೆ ಗೊತ್ತಿಲ್ಲ, ನೀನೇ ಹೇಳು ಅಂದ್ರೆ AC ಒಳಗೆ ಇದೆ, AC ಒಳಗೆ ಇದೆ, ಅದಕ್ಕೋಸ್ಕರ ತಂಪಾಗಿದೆ. ಅಯ್ಯೋ ರಾಮ, ಇಷ್ಟು ಗೊತ್ತಿಲ್ಲ, ನಿಮಗೆ ಗೊತ್ತೇ ಇಲ್ಲ. ಅದರಿಂದ ಮನುಷ್ಯರೆಲ್ಲ ಏನಾಗ್ತಾರೆ? ಬೀಗಳಾಗುತ್ತಾರೆ. ಎಲ್ಲರೂ ಬೀಗಳಾಗಬೇಕು ಅಂದ್ರೆ AC ಒಳಗಿರಬೇಕಂದ ಅರ್ಥ. ನಾವೆಲ್ಲರೂ ಬಿಯಲ್ಲಿರುವವರಲ್ಲ, ನಾವು ಬೀಗಳೇ ಅಲ್ಲ. ಬೀಗಳಂದ್ರೆ AC ಒಳಗೆ ಇರುವವರು, ನಾವು ಬೀಗಳಲ್ಲ. ನಾವೆಲ್ಲಿರ್ತೀವಪ್ಪ? ಗಾಲಿಗೆ ತಿರುಗುತ್ತೀವಿ ಎಲ್ಲ ಕಡೆ. ಆದ್ದರಿಂದ ಚಂದ್ರನಂದ್ರೆ ಗೊತ್ತಿಲ್ಲ, ಇದೆಲ್ಲ ಪ್ರಕೃತಿಯಿಂದಲೇ, ಮಹಾಭಾಗವತದಿಂದಲೇ ಪ್ರಕೃತಿ ತಿಳ್ಕೊಳ್ಳಬೇಕಾಗ್ತಾ ಇದೆ ಜನರಿಗೆ. ನೋಡಿ, ಧನುರ್ವಿಯತಿ ನರರಾಜೋಡು ಪಶ್ಚನ್ನ ಸ್ವಜ್ಯೋತ್ಸ್ನಾರಾಜಿತೈರ್ಘನೈ ಅಹಮ್ಮತ್ಯಾಭಾಸಿತಯ ಸ್ವಭಾಷಾ ಪುರುಷೋಯತ. ಅರ್ಥವಾಗಲಿಲ್ಲ, ಒಂದು ಮಾತು ಮಾಡಿ. ಏನೋ ದುರಹಂಕಾರಿ ಮನುಷ್ಯ ಕುರಿತು ಹೇಳ್ತಾ ಇದ್ದಾನೆ, ಹೇಗಿರುತ್ತಾನೆ. ಇದು ವೇದಾಂತ ಅರ್ಥ. ಮೋಡಗಳಿಂದ ಚಂದ್ರನು ಉದಯವಾಗಿದ್ದರೂ ಮುಚ್ಚಿಬಿಟ್ಟ. ಮಳೆಗಾಲ ಮೋಡ, ಚಂದ್ರ ಇದ್ದರೂ ಮುಚ್ಚಿಬಿಟ್ಟರೆ ಕಂಡೇ ಬರಲ್ಲ. ಅದು ಹೇಗಿದೆ ಅಂದರೆ, ಮನುಷ್ಯನಿಗೆ ಅಹಂಕಾರ ಬಂದು ತನ್ನಲ್ಲಿರುವ ಆತ್ಮತತ್ವವನ್ನೇ ಮುಚ್ಚಿಡುತ್ತದೆ ನೋಡಿ. ಅಹಂಕಾರ ನಾನು ಎಂದು ಅನುಮಾನ ಬಂದರೆ ತನ್ನ ಒಳಗಿರುವ ಅಂತರಾತ್ಮ, ಶುದ್ಧವಾದ ಅಂತರಾತ್ಮವನ್ನು ಮುಚ್ಚಿರುತ್ತದೆ. ಹಾಗಿದ್ದಂತೆ ಅಂದರೆ ಪ್ರಕೃತಿಯಲ್ಲಿ ಯಾವುದು ಕಂಡು ಬಂದರೂ ಅದೇನೋ ಆಧ್ಯಾತ್ಮಿಕವಾಗೇ ಇರಬೇಕು. ಆ ದೃಷ್ಟಿಯ ನೋಡ್ತಾ ಇದ್ದಾರೆ. ನರರಾಜೋಡು ಪಶ್ಚನ್ನ ಸ್ವಜ್ಯೋತ್ಸ್ನಾರಾಜಿತೈರ್ಘನೈ. ನಿಜವಾಗಿ ಮೋಡಗಳು ಕಂಡು ಬರುವುದೇ ಚಂದ್ರನ ಬೆಳಕಿನಲ್ಲಿ ಅಲ್ಲವೇ? ಸೂರ್ಯನ ಬೆಳಕು, ಚಂದ್ರನ ಬೆಳಕಿನಲ್ಲೇ ಮೋಡಗಳು ಕಂಡು ಬರುತ್ತವೆ. ಸೂರ್ಯ ಚಂದ್ರ ಇಲ್ಲದಿದ್ದರೆ ಮೋಡಗಳೇ ಕಂಡು ಬರಲ್ಲ. ರಾತ್ರಿಗೆ ಹಗಲಾದರೂ ಮೋಡಗಳು ಕಂಡು ಬರುತ್ತಾ ಇವೆ. ಒಂದು ಅಂದರೆ ಹಿಂದೆ ಸೂರ್ಯ ಇದ್ದಾನೆ, ಸೂರ್ಯನ ಬೆಳಕಿನಲ್ಲೇ ಕಂಡು ಬರುವ ಮೋಡಗಳು ಸೂರ್ಯನನ್ನೇ ಮುಚ್ಚುತ್ತಾ ಇವೆ. ಹಾಗೆ ಈ ನಾನು ಎಂಬ ಅಹಂಬುದ್ಧಿ ಆತ್ಮದ ಅರಿವಿನಲ್ಲೇ ಕಂಡು ಬಂದರೂ ಆತ್ಮನನ್ನೇ ಮುಚ್ಚಿ ಕೂತಿರುತ್ತದೆ. ಅಹಂಬುದ್ಧಿ ಆತ್ಮದ ಅರಿವಿನಲ್ಲೇ, ಸ್ವಯಂ ಪ್ರಕಾಶದಲ್ಲೇ ಅಹಂಭಾವ ಕಂಡು ಬರ್ತದೆ. ಆದರೂ ಅದು ಸಾಕ್ಷಿ ಸ್ವರೂಪವನ್ನೇ, ಆತ್ಮ ಸಾಕ್ಷಿ ಸ್ವರೂಪವನ್ನೇ ಮುಚ್ಚುತ್ತದೆ. ಓಕೆ, ಅದು ಮೋಡ ಹಾಗೆ ಇದೆ. ಮುಂದಿನದು ಮೇಘಾಗಮೋತ್ಸವ ಹೃಷ್ಟ ಪ್ರತ್ಯನಂದತ್ ಶಿಖಂಡಿನಃ ಗೃಹೇಶು ತಪ್ತ ನಿರ್ವಿಣ್ಣ ಯಥಾಚ್ಯುತ ಜನಾಗಮೇ. ಮೇಘಾಗಮೋತ್ಸವ ಹೃಷ್ಟಾ. ಮೇಘಗಳು ಬಂದಾಗ, ಮೋಡಗಳು ಬಂದಾಗ ಒಂದು ಉತ್ಸವ ಆಗಿ ಹಬ್ಬ ಮಾಡ್ಕೊಳ್ತವೆ. ಯಾರು? ನೆವಲಿನ ಪ್ರತ್ಯನಂದತ್ ಶಿಖಂಡಿನಃ. ಶಿಖಂಡಿ ಅಂದ್ರೆ ಮಯೂರ ಅಂದ್ರೆ ನೆವಲೆ. ಅದು ಮೋಡಗಳು ಬಂದರೆ ಅವುಗಳಿಗೆ ಹಬ್ಬ ಅಂತೆ, ಆನಂದದಿಂದ ನೃತ್ಯ ಮಾಡ್ತಾವಂತೆ. ಆ ಮಳೆಗಾಲ ಒಂದೊಂದು ಸೀಸನ್ ಕೆಲವು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಇಷ್ಟ, ಕೆಲವರಿಗೆ ತುಂಬಾ ಕಷ್ಟ. ಮಳೆಗಾಲ ಕೆಲವು ಪ್ರಾಣಿಗಳಿಗೆ ಕಷ್ಟ. ಸಿಂಹ ಅಂತದ್ದು ಮಳೆಯಲ್ಲಿ ಓಡಾಡಲ್ಲ. ಮಳೆ ಬರುತ್ತಾ ಇದ್ರೆ ಪಕ್ಕಕ್ಕೆ ಯಾವುದೋ ನೋಡಿಕೊಂಡು, ಮರನೋ ಗಿಡನೋ ಯಾವುದೋ ಕಲ್ಲೋ ಎದೋ ನೋಡಿಕೊಂಡು ಅಲ್ಲಿದ್ದು ಬಿಡ್ತವೆ, ಹೊರಗೆ ತಿರ್ಗಲ್ಲ. ಕೆಲವು ಪ್ರಾಣಿಗಳಿಗೆ ಮಳೆ ಇಷ್ಟ, ಮೀನುಗಳಿಗೆ ಇಷ್ಟ, ಕಪ್ಪೆಗಳಿಗೆ ಇಷ್ಟ, ಕೆಲವು ಪ್ರಾಣಿಗಳಿಗೆ ಇಷ್ಟವಿಲ್ಲ. ಕೆಲವರಿಗೆ ಚಳಿಗಾಲ ಇಷ್ಟ. ಒಂದೊಂದು ಪ್ರಾಣಿಗೆ ಒಂದೊಂದು ಸೀಸನ್. 3 ಸೀಸನ್ಗಳು ಇಷ್ಟಪಡುವುದು ಪ್ರಾಣಿ ಯಾವುದಾದರಿಗೆ? 3 ಸೀಸನ್, ಚಳಿ, ಬಿಸಿಲು ಕಾಲ, 3 ಕಾಲಗಳನ್ನು ಇಷ್ಟಪಡುವ ಪ್ರಾಣಿ ಗೊತ್ತಿಲ್ಲ. ಮನುಷ್ಯರು ಮಾತ್ರ, ವಿದೇಶಿಯರಂದ್ರೆ ಭಾರತ ದೇಶದಲ್ಲಿ ವಿದೇಶಿಯರಾಗಿದ್ರು. 3 ಕಾಲಗಳು ಇಷ್ಟವಿಲ್ಲ, ಈ ಬೇಸಿಯಲ್ಲೇ ಇರ್ತಾರೆ. ಅಲ್ಲಿ ಯಾವ ಕಾಲ ಇಷ್ಟ ಇಲ್ಲ.
ಇವರು 3 ಕಾಲ ದ್ವೇಷ ಪ್ರಾಣಿ. ಯಾರು? ಮನುಷ್ಯ. ಏನಿಷ್ಟ ಅಂದ್ರೆ ಡಬ್ಬಿ ಪ್ರಿಯ. ಡಬ್ಬಿ ಒಳಗೆ ಇರ್ತಾನೆ. ಎಸಿ ಡಬ್ಬಿ ಅಲ್ಲ, ಎಸಿ ಅಂದ್ರೆ ಡಬ್ಬಿ ಮಾಡ್ಕೊಳ್ತಾನೆ. ಆ ಎಸಿಯಲ್ಲಿ ದುರ್ಗಂಧ ಬರುತ್ತದೆ, ಏಕೆ ಹೊರಗಿಂದ ಗಾಳಿಯೇ ಬರಲ್ಲ. ಆ ಎಸಿ ಗಾಳಿಯೇ ತಗೊಳ್ತಾನೆ. ಎಷ್ಟಿರುತ್ತಾನೋ. ರೈಲ್ವೆ ಪೆಟ್ಟಿಗೆ ಹೇಳ್ತಾರೆ, ಡಬ್ಬಿ ಹೇಳ್ತಾರೆ. ಆ ರೈಲ್ವೆ ಡಬ್ಬಿ ಒಳಗಿರುತ್ತದೆ ನೋಡಿ, ಹಾಗೆ ಬದುಕುತ್ತಾನೆ. ಇವರೇ ಎಲ್ಲರೂ ರೈಲ್ವೆ ಡಬ್ಬಿ ಇಟ್ಟರು ಸಾಕು, ಅಲ್ಲೇ ಇರ್ತಾನೆ, ಡಬ್ಬಿಯಲ್ಲೇ ಇರ್ತಾನೆ, ಅವ್ರಿಗೆ ಹೊರಗೆ ಬರುವುದೇ ಇಲ್ಲ. ಈ ಕಾಲದವರು ಹಾಗೆ ಇರ್ತಾರೆ. ಆ ಡಬ್ಬಿ ನೋಡಿದ್ರೆ ಅಸಹ್ಯವಾಗ್ತದಪ್ಪ, ಏಕೆ ಹಾಕಿದ್ದೀವಪ್ಪ ನಿಮಗೆ, ಈಗೋ ಈ ಒಂದು ದಿವಸ ಹೇಗಾದರೂ ಕಷ್ಟಪಟ್ಕೊಂಡು, ಅದು ಪನಿಷ್ಮೆಂಟ್ ಅಲ್ಲವೇ. ರೈಲ್ ಡಬ್ಬಿಯಲ್ಲಿ ಪ್ರಯಾಣ ಮಾಡೋದೇ ಪನಿಷ್ಮೆಂಟ್. ಆ ಡಬ್ಬಿಯಲ್ಲಿದ್ದು ಹಾಗೇ ಬರಗೆ ಬಂದರೆ ಅಪ್ಪ, ಒಂದು ಪಾಪ ಹೋಯ್ತು, ಪಾಪ ಮುಗಿಯಿತು ಇವತ್ತು ಅನಿಸುತ್ತದೆ. ಡಬ್ಬಿಯಿಂದ ಇಳಿದ್ರೆ ಯಾವ ಜನ್ಮ ಪಾಪನ ಈ ಡಬ್ಬಿ ಹತ್ತಿದ್ದೀವಿ, ಈ ಡಬ್ಬಿ ಮುಗಿಯಿತು ಅನಿಸುತ್ತದೆ. ಪೂರ್ವಕಾಲದಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ನಮಗೆ ನಡ್ಕೊಂಡು ಹೋಗೋದು ಒಳ್ಳೆಯದಲ್ಲ, ರೋಡ್ ಹಾಕೊಂಡು ಕಾರು ಬಸ್ ಎಂದು. ನಮಗೆ ಮೊದಲು ಕಾರು ಬಸ್ ಅಂದ್ರೆ ಇಷ್ಟವಾಗ್ತಾನೆ ಇರಲಿಲ್ಲ. ಹಳ್ಳಿ ಜನರು ಏನದು ಎತ್ತು ಬಂಡಿಯಲ್ಲಿ ಹೋಗ್ತಿದ್ದರು, ಎತ್ತು ಗಾಡಿ. ಅದು ಏನೋ ನಾವು ಸಣ್ಣದಿರುವಾಗ ನಾವು ನಡೆಯುತ್ತೀವಿ ಅಂದ್ರೆ ಅವ್ರು ಹೇಳ್ತಾರೆ, ಅಲ್ಲಲ್ಲ ನೀವು ಗಾಡಿ ಹತ್ತು ಎಂದು ಬಲವಂತವಾಗಿ ಗಾಡಿ ಹತ್ತಿಸ್ತಿದ್ದಾರೆ. ನಮ್ಗೇನೋ ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಕೆಳಗೆ ಇಳಿಯೋದು, ನಡೆಯುವುದೇ ಇಷ್ಟ. ಯಾಕಂದ್ರೆ ಮರ ಗಿಡಗಳು ಎಷ್ಟು ಓಪನ್, ಆಕಾಶ ತುಂಬಾ ಚೆನ್ನಾಗಿರುತ್ತದೆ, ಆನಂದವಾಗಿ ನೋಡಬಹುದು. ನಡ್ಕೊಂಡು ಹೋದರೆ ಪ್ರಯಾಣದಲ್ಲಿರುವಂತಹ ಆನಂದ ನಿಮಗೆ ಯಾವ ವಾಹನದಲ್ಲಿ, ಕಾರ್ನಲ್ಲಿ ಇರಲ್ಲ. ಕಾರು ಒಂದು ಡಬ್ಬೆ. ಈಗ ಗತಿ ಇಲ್ಲದೆ ಬೆಂಗಳೂರು ಹೋಗುವಾಗ ಡಬ್ಬಿ ಹಾಕೊಂಡು ಹೋಗ್ತೀವಿ. ಇಲ್ಲದಿದ್ದರೆ ನಡ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು. ನೀವು ನಡ್ಕೊಂಡು ನೋಡಿದ್ದೀರಾ? ನಡ್ಕೊಂಡೇ ಹೋಗು, ಒಂದೊಂದು 5-10 ಕಿಲೋಮೀಟರ್, ಎಷ್ಟು ಆನಂದವಾಗಿರುತ್ತದೆ. ಸ್ವಲ್ಪ ಕೈ ಕಾಲಕ್ಕೆ ಸುಸ್ತಿ ಆಗ್ತದೆ ಹೆಚ್ಚು ಕಿಲೋಮೀಟರ್ ಆದ ನಂತರ. ಇಲ್ಲದಿದ್ದರೆ ನಡೆಯುವಷ್ಟು ಆನಂದವು ಯಾವುದಲ್ಲೇ ಇಲ್ಲ. ಒಂದು ಪುಸ್ತಕ ಇದೆ, ಎಲ್ಲಾದರೂ ಬೇರೆ ಊರಿಗೆ ಹೋಗಬೇಕಾದ್ರೆ ನಡ್ಕೊಂಡು ಹೋಗಿ ಆನಂದವಾಗ್ತದೆ ಎಂದು ಯಾರು ಹೇಳಲ್ಲ. ಕಾರ್ ಬುಕ್ ಮಾಡ್ಕೋ ಟ್ಯಾಕ್ಸಿ ಅದೇ ಮಾತಾಡ್ತಾರೆ ಹೊರತು ನಡ್ಕೊಂಡು ಹೋಗಿ ಎಂದು ಯಾರು ಹೇಳಲ್ಲ. ಏಕೆ? ಎಲ್ಲರೂ ಡಬ್ಬಿ ಪ್ರಿಯರು ಜನರಿಗೆ ನಿಜವಾದ ಪ್ರಕೃತಿ ಪ್ರೀತಿ ಇಲ್ಲ. ಡಬ್ಬಿ ಪ್ರೀತಿ. ಕೈ ಕಾಲಿಗೆ ಏನು ನೋವಾಗಬಾರದು. ನಡ್ಕೊಂಡು ಹೋದರೆ ಎಷ್ಟು ಆನಂದವಾಗ್ತದೋ. ನಡೆದ ನಂತರನೂ ಮನಸ್ಸು ಶರೀರವು ಆನಂದವಾಗ್ತದೆ. ನೋಡಿದ್ದೀರಾ? ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ನಡ್ಕೊಂಡು ಹೋಗಿ ಮನಸ್ಸು ಎಷ್ಟು ಪ್ರಸನ್ನವಾಗ್ತದೆ. ಶರೀರವು ಹತ್ತಿ ಹಾಗಿರುತ್ತದೆ ಗೊತ್ತಾ, ಹತ್ತಿ ಹಾಗೆ ಹಗುರವಾಗ್ತದೆ ಆನಂದವಾಗಿ. ಅದು ಜನರಿಗೆ ಗೊತ್ತೇ ಇಲ್ಲ. ಎಲ್ಲ ಬಿಟ್ಟು ಕಾರ್ನಲ್ಲೇ ಕೂತಿರುವುದು, ಡಬ್ಬಿಯಲ್ಲಿ ಹಾಕೊಳ್ಳೋದೇ ಇಷ್ಟ. ತಿಜೋರಿ ಜನರು ತಿಜೋರಿ ಹೇಳ್ತಾರೆ. ತಿಜೋರಿ ಒಳಗೆ ಇರುತ್ತಾರೆ. ಯಾರೋ ಲಾಕ್ ಮಾಡಿಟ್ರೆ ಅಲ್ಲೇ ಇರ್ತಾರೆ. ಲಾಕರ್ ಜನರು ಲಾಕರ್ ಒಳಗೆ ಇರುತ್ತಾರೆ, ಲಾಕರೇ ಒಳಗೇನೆ ಇರ್ತಾರೆ. ಅದೇ ಇಷ್ಟ. ಹೊಸ ಸಂಸ್ಕೃತಿ ನಾವು ಸೃಷ್ಟಿ ಮಾಡಬೇಕು. ಪೂರ್ವ ಕಾಲದಲ್ಲಿತ್ತು, ನಡ್ಕೊಂಡು ಹೋಗಿ ಅದೇ ಆನಂದ. ಎಷ್ಟು ಆನಂದವಾಗಿರುತ್ತದೆ. ಮೇಘಾಗ ಮಹೋತ್ಸವ. ಅವಕಾಶವಿಲ್ಲದಿದ್ದರೆ, ನಡೆಯುವಕ್ಕೆ ಅವಕಾಶವಿಲ್ಲದಿದ್ದರೆ ಓಪನ್ ಟಾಪ್ ಜೀಪ್ ಎಂದು ಪೂರ್ವ ಕಾಲದಲ್ಲಿತ್ತು ನೋಡಿ. ಮೇಲೆ ಎಲ್ಲ ತೆಗೆದು ಅಷ್ಟೇ, ಕುಳಿತಿರುವಕ್ಕೆ ಜಾಗ. ಈ ಸೈಡ್ ಮುಂದೆ ಹಿಂದೆ ಆಲ್ ಸೈಡ್ ಓಪನ್ ಇರಬೇಕು. ಅಂಥದ್ದಲ್ಲಿ ಹೋಗಬೇಕು. ಸ್ಪೀಡ್ ಎಷ್ಟಿರಬೇಕು? 20 ಕಿಲೋಮೀಟರ್ಗಿಂತ ಹೆಚ್ಚು ಹೋಗಬಾರದು ಅಲ್ಲವೇ? 10, 15, 20 ಕಿಲೋಮೀಟರ್ ಅಷ್ಟೇ, ಅದಕ್ಕಿಂತ ಹೆಚ್ಚಿರಬಾರದು. ಅಷ್ಟೇ ಕಿಲೋಮೀಟರ್ ಹೋಗು, ನಿಮಗೆ ನಡೆದಿದ್ದಂತೆ ಅನಿಸುತ್ತದೆ. 10 ಕಿಲೋಮೀಟರ್ 15 ಕಿಲೋಮೀಟರ್ ಅಷ್ಟೇ. ಈ ಕಾಲದಷ್ಟು 100 ಕಿಲೋಮೀಟರ್ ಕಡಿಮೆ ಹೋಗಲ್ಲ. ಕಾರ್ನಲ್ಲಿ ಹೋದರೆ 100ಕ್ಕಿಂತ ಹೆಚ್ಚೆ, 100ಗಿಂತ ಕಡಿಮೆ ಹೋಗಲ್ಲ. ಹೈವೇ ಬಂದುಬಿಟ್ಟರೆ 100ಗಿಂತ ಹೆಚ್ಚೆ. ಅದೇನು ಗೊತ್ತಾಗಲ್ಲ. ಅದು ಡಬ್ಬಿ ಅನುಭವ, ಪ್ರಕೃತಿ ಅನುಭವ ಇಲ್ಲ ಅಲ್ಲವೇ? ಮೇಘಾಗ ಮಹೋತ್ಸವ ಹೃಷ್ಟ ಪ್ರತ್ಯನಂದತ್ಸ್ಯ ಖಂಡಿನಃ. ಆ ಮೋಡಗಳು ಬಂದರೆ ಆ ನೆವಿಲುಗಳಿಗೆ ಎಷ್ಟು ಆನಂದವಾಯಿತಂದ್ರೆ, ಹೀಗೆ ನೃತ್ಯ ಮಾಡ್ತಾ ಇವೆ ತಮ್ಮ ನೆವಲುಗೆರೆಯನ್ನು ಹೀಗೆ ಬಿಚ್ಚಿ. ಅದು ಹೇಗೆ ಮಾಡುತ್ತಾ ಇವೆ ಅಂದ್ರೆ, ಗೃಹೇಶು ತಪ್ತ ನಿರ್ವಿಣ್ಣಾ. ಗೃಹಸ್ಥನು ಗೃಹದಲ್ಲೇ ಇದ್ದು ಈ ಕುಟುಂಬ, ಮಕ್ಕಳು, ಪತ್ನಿ, ಅಪ್ಪ ಇವರೆಲ್ಲ ನೋಡಿ ಬೇಜಾರಾಯಿತು. ತಪ್ತ ಹೇಳುತ್ತಾನೆ ನೋಡಿ. ಮನೆ ಅಂದರೆ ಎಂಥದ್ದು? ತಪ್ತಕ್ಕೆ ಉದಾಹರಣೆ ಏನು ಹೇಳಬೇಕಪ್ಪ? ಫರ್ನೆಸ್ಗೆ ಏನು ಹೇಳ್ತಾರೆ? ಕೊಲ್ಮೆ ಹೇಳ್ತಾರೆ. ಫರ್ನೆಸ್ ಕುಲ್ಮೆ. ಓಕೆ ಕುಲ್ಮೆ. ಕುಲ್ಮೆಯಲ್ಲೇ ವಾಸ ಮಾಡಿದ್ದಾರೆ. ನೀವು ಕುಲ್ಮೆ ವಾಸ ಮಾಡಿ ನೋಡಿದ್ದೀರಾ? ನೋಡಲೇ ಇಲ್ಲ. ಹಳ್ಳಿ ಜನರಿಗೆ ಗೊತ್ತಾಗ. ಬ್ಲ್ಯಾಕ್ ಸ್ಮಿತ್ ಇರುತ್ತಾನೆ ನೋಡಿ, ಕಮ್ಮಾರ.
ಆ ಕಮ್ಮಾರದ ಕಲ್ಲು ಪಕ್ಕಕ್ಕೆ ಕೂತಿರ್ತಾರೆ. ಏಕೆ ಅವರು ಪ್ರತಿ ದಿವಸ ಅದೇ ಕೆಲಸ, ಇಡೀ ದಿವಸ ಎಲ್ಲ ಅದೇ ಆ ಪಕ್ಕಕ್ಕೆ ಕೂತಿರಬೇಕು. ಬಾದು ಕುಳಿತಿದ್ದು ಮುಖ ಎಲ್ಲ ಬಿಸಿ 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 ಆಗಿಬಿಡುತ್ತೆ. ನೀವು ಫರ್ನೆಸ್ನಲ್ಲೇ ವಾಸ ಮಾಡಿ, ಸುತ್ತೆಲ್ಲ ಬಿಸಿ, ಒಳಗನೇ ವಾಸ ಮಾಡಿ ತುಂಬ ಬೇಜಾರಾಗಿ ಸಾಕಾಯಿತೆಂದು ಮುಚ್ಚಿಬಿಟ್ಟು ಹೊರಗೆ ಹೋದರೆ ಎಷ್ಟು ಆನಂದವಾಗ್ತದೋ. ಗೃಹಸ್ಥರು ಹಾಗೆ ಗೃಹದಲ್ಲೇ ಇದ್ದುಕೊಂಡು ಕುಟುಂಬ, ಜನರು, ನನ್ನ ಮಕ್ಕಳು, ನನ್ನ ಪತ್ನಿ, ನನ್ನ ಜನರು ಇದೇ ಇಟ್ಕೊಂಡು ತುಂಬ ದಿವಸ ಬೇಜಾರಾಗ್ತದೆ ಅಲ್ಲವೇ. ಇದೆಲ್ಲ ಬಿಟ್ಟು ಕಾಡಕ್ಕೆ ಹೋದರೆ ಎಷ್ಟು ನಿಶ್ಚಿಂತವಾಗುತ್ತದೆ ನೋಡಿ. ಅವಾಗ ಹಾಗೆ ಇದ್ದಂತೆ. ಗೃಹೇಶು ತಪ್ತ ನಿರ್ವಿಣ್ಣ. ಈಗ ಗೃಹದಿಂದ ವೈರಾಗ್ಯವಾಗ್ತಾರೆ. ವೈರಾಗ್ಯವಾದರೆ ಮನೆ ಬಿಟ್ಟು ಹೋದರೆ, ಈಗ ಮನೆಯಲ್ಲಿ ಯಾರಿದ್ದಾರೋ ಈಗ ನೆನಪೇ ಬರಬಾರ್ದು. ನೆನಪು ಬಂದರೆ ಅಸಹ್ಯವಾಗ್ತದೆ. ಅವ್ರು ಏರೇ ಸಾಯಲಿ ನಮಗೆ ಯಾಕೆ ಅಲ್ಲವೇ, ಏನೋ ಅವ್ರ ಪಡೆದು ನೋಡ್ಕೊಳ್ತಾರೆ. ಯಾಕೆ ಮೋಹ ಹೆಚ್ಚು ಜನರಿಗೆ. ವೈರಾಗ್ಯ ಬಂದರೆ ಜೇಲಿನಿಂದ ಬಿಡುಗಡೆ ಆದಂತೆ ಆಗುತ್ತದೆ ಅಲ್ಲವೇ. ವೈರಾಗ್ಯವು ಮನೆ ನನ್ನದು, ಜನರು ನನ್ನವರು, ಆಸ್ತಿ ನನ್ನದು. ಇಟ್ಕೊಂಡವರಿಗೆ ಆ ವ್ಯತ್ಯಾಸ ಗೊತ್ತಾಗಲ್ಲ. ಅದು ಒಂದು ಸಲ ಬಿಡಿ, ಹಬ್ಬ ಪಕ್ಷಿ ಆಗಿದ್ದಂತೆ ಅನಿಸುತ್ತದೆ ಮನುಷ್ಯನಿಗೆ. ಹಬ್ಬ ಯಾವುದು ಎಲ್ಲಿರುತ್ತದೋ ಯಾರು ನೋಡ್ತಾರೋ ಚಿಂತನೆ ಇಲ್ಲ. ಪಕ್ಷಿ ಆಗಿಬಿಟ್ಟ. ಎಲ್ಲಾದರೂ ಹೋಗು, ಎಲ್ಲೋ ಇರ್ತಾನೆ, ಎಲ್ಲಿ ಯಾರೋ ಕರೆದ್ರೆ ಅಲ್ಲೇ ಹೋಗ್ತಾನೆ, ಅವ್ರ ಜೊತೆಗೆ ಅಲ್ಲೇ ಇರ್ತಾನೆ, ಎಲ್ಲೋ ಊಟ ಮಾಡ್ತಾನೆ, ಎಲ್ಲೋ ಮಾಡ್ಕೊಳ್ತಾನೆ, ಎಲ್ಲೋ ಹೋಗ್ತಾನೆ ಅಷ್ಟೇ. ಅದರಲ್ಲಿ ಸ್ವಲ್ಪ ತೊಂದರೆ ಇರ್ತದೆ. ಅದು ಸ್ವಲ್ಪ ಅಭ್ಯಾಸ ಆಗಬೇಕು ಅಲ್ಲವೇ. ಮನೆ ಇಲ್ಲದೆ ತಿರುಗುವುದರಲ್ಲಿ ಸ್ವಲ್ಪ ಅಭ್ಯಾಸ ಆಗಬೇಕು. ಸ್ವಲ್ಪ ಅದು ಅಭ್ಯಾಸ ಆಗಿಬಿಟ್ಟರೆ ಈಗ ಅದ್ಭುತ. ಇವರಿಗೆ ಆ ಮೋಡಗಳು ಬಂದದ್ದು ನೋಡಿ ಆ ನೆವಿಲುಗರಿಗೆ ಎಷ್ಟು ಆನಂದವಾಯಿತಂತೆ. ನೆವಿಲುಗಳಿಗೆ ಗೃಹೇಶು ತಪ್ತ ನಿರ್ವಿಣ್ಣ. ಮನೆಯಲ್ಲಿದ್ದು ವೈರಾಗ್ಯ ಅಂದರೆ ಆ ಸಂಸಾರದ ದುಃಖ ಅನುಭವಿಸಿ ಎಲ್ಲರಿಗೋಸ್ಕರ ಅವರನ್ನು ಮೆಚ್ಚಿಸು, ಇವರನ್ನು ಮೆಚ್ಚಿಸು, ಮಗ ಮೆಚ್ಚಿಸು, ಮಗಳನ್ನು ಮೆಚ್ಚಿಸು, ಅವರಿಗೆ ಬೇಕಾಗಿದ್ದು ತಂದುಕೊಡು. ಇವರು ಹೇಳಿ ಕೆಲವು ದಿವಸಕ್ಕಪ್ಪ ಎಷ್ಟು ಮಾಡಿದ್ದರೂ ಮೆಚ್ಚಲ್ಲ. ಏನು ಮಾಡಿದ್ದರೂ ತಂದೇನೆ, ಆಯ್ತು ಏನೇ ಮಾಡ್ಕೊಂಡು ಬಿಟ್ಟು ಬಿಡ್ತಾನೆ. ಅಷ್ಟೇಗೋ ಆಸ್ತಿ ಎಲ್ಲ ಕೊಟ್ಟೆ, ಏನಾದರೂ ಮಾಡ್ಕೊ, ನೀವೇ ಹೆಚ್ಚೇ ಮಾಡ್ಕೊ, ಕಡಿಮೆ ಮಾಡ್ಕೊ, ಸತ್ಯ ಹೋಗು, ಏನೇ ಮಾಡ್ಕೊ, ಅದೆಲ್ಲ ನಿಮ್ಮ ಕೆಲಸನೇ ನೋಡ್ಕೊ. ಬಿಟ್ಟು ಬಿಟ್ಟರೆ ಎಷ್ಟು ನಿಶ್ಚಿಂತವಾಗ್ತದೆ. ಕಂಡು ಬರಬಾರದು, ಕಂಡು ಬಂದರೆ ಬಿಡಲ್ಲ ಅಲ್ಲ. ಮತ್ತೆ ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಮತ್ತೆ ಅದು ಅವ್ರ ಚಿಂತೆ ಅವ್ರದ್ದೇ. ಅವ್ರಿಗೆ ಹೊರಗಿನ ವಸ್ತುಗಳು, ಭೋಗಗಳು ಇನ್ನೂ ಸಿಗಲಿಲ್ಲ ಎಂಬುದೇ ಚಿಂತ ಅಲ್ಲವೇ. ಒಬ್ಬರು ಹೇಳ್ತಾ ಇದ್ದಾರೆ, ಎಟಿಎಂ ಅಂದರೆ ಗೊತ್ತಾ, ಬ್ಯಾಂಕ್ನಲ್ಲಿ ಹಣ ಇಟ್ಕೊಳ್ತಾರೆ. ಬೇಕಾಗಿರುವಾಗ ಅದೇನೋ ಕಾರ್ಡು ಅದರಲ್ಲಿ ಇಟ್ಟರೆ, ಈಗ ಒತ್ತು ಬಿಟ್ಟರೆ ಸಾಕು, ಅದೇ ಹಣ ಬರುತ್ತೆ. ಒಬ್ಬರು ಹೇಳ್ತಾ ಇದ್ದಾರೆ, ಅವರ ಏಜ್ಡ್ ಮ್ಯಾನ್, 65-68 ವರ್ಷ ಇದೆ. ಅವರು ಹೇಳ್ತಾರೆ, ಅವ್ರಿಗೂ ಪತ್ನಿ ಮಕ್ಕಳು ಎಲ್ಲ ಇದ್ದಾರೆ. ಒಂದು ವಯಸ್ಸು ಬಂದ ನಂತರ ಗೃಹ ಯಜಮಾನ ಎಟಿಎಮ್ಮೇ ಹಾಕ್ತಾನೆ ಕುಟುಂಬಕ್ಕೆ ಅಂತ ಹೇಳ್ತಾನೆ. ಎಟಿಎಮ್ಮೇ, ಯಾಕಂದ್ರೆ ಅವ್ರಿಗೆ ನಮ್ಮ ಪ್ರಯೋಜನವಿಲ್ಲ. ಅವ್ರಿಗೇನು ಅಪ್ಪ ಕೊಡುವ ಹಣನೇ ಬೇಕು. ಅದರಿಂದ ಹೇಳ್ತಾನೆ ಏನು ಎಟಿಎಮ್ಮೇ, ಯಾಕಂದ್ರೆ ಅದು ಬೇಕು ಅಂದ್ರೆ ಮತ್ತೆ ಇದು ಬೇಕು ಅಂದ್ರೆ ತಂದು ಕೊಡೋದು, ಬೇಕಂದ್ರೆ ಅಷ್ಟೇ. ಅವರ ಪ್ರಯೋಜನ ಅಷ್ಟೇ, ಮಿಕ್ಕದು ನೀವು ಮಾತ್ರ ಬೇಡ, ಇದು ಮಾತ್ರ ಕೊಡು ಹೋಗು. ಇನ್ನೊಬ್ಬನು ಬಂದ, ಹೈದರಾಬಾದ್ನಿಂದ ಬಂದ. ನಾನು ವೇದಾಂತ ಕಲ್ತ್ಕೊಳ್ತೀನಿ ಎಂದು ಬಂದ. ನಾನು ಹೇಳಿದ್ದೇನೆ ಹಾಗಾಗಲ್ಲ, ಬೇಕಾದರೆ ಸನ್ಯಾಸ ಅದೆಲ್ಲ ಮಾಡಬೇಕಾಗ್ತದೆ, ಸುಮ್ಮನೆ ಅಂದ್ರೆ ಒಂದಲ್ಲ ಹಾಗೆ. ಅವರು ಹೇಳುತ್ತಿದ್ದ, ನೀವು ಏನು ಮಾಡ್ತೀರಿ ಅಂದರೆ ಎಲ್ಲ ಹೇಳಿದ. ಕುಟುಂಬ ಇದ್ದಾರೆ, ಈಗ ಇದ್ದಾರೆ, ಅವರು ಜಗಳ ಮಾಡ್ತಾರೆ, ಏನೋ ಮಾಡ್ತಾರೆ, ಈಗ ನನಗೆ ಬೇಜಾರಾಯಿತು, ಅದಕ್ಕೋಸ್ಕರ ನಾನು ಬಿಟ್ಟು ಬಂದೆ. ಸುಮ್ಮನೆ ನಾನು ಎಲ್ಲೋ ಹೋಗ್ತೀನಿ ಎಂದು ಹೇಳಿಬಿಟ್ಟು ಬಂದೆ. ಹಾಗಲ್ಲ, ಪೂರ್ತಿ ಹೇಳಿ ನಾನು ಸನ್ಯಾಸಿ ಆಗ್ತೀನಿ ಎಂದು ಅವರಿಗೆ ಹೇಳಿ ಒಪ್ಪಿಸಿ, ಏನು ಅದು ಶಾಸ್ತ್ರೀಯ ದೃಷ್ಟಿಯ ಬಿಡುಗಡೆ ಮಾಡಿಕೊಂಡು ಬರಬೇಕೇ ಹೊರತು ಸುಮ್ಮನೆ ಅಂದರೆ. ಅವ್ರು ಹೇಳ್ತಾರಂತೆ, ಪತ್ನಿ ಮಗಳಿದ್ದಾರೆ, ಮಗಳು ಬಂದು ಹೇಳ್ತಾರಂತೆ, ಅಪ್ಪ ನೀವು ಎಲ್ಲಿಯಾದ್ರೂ ಹೋಗು, ನೀವು ಅದು ಮಾತ್ರ ಕಾರ್ಡು ಮಾತ್ರ ಕೊಟ್ಟು ಹೋಗು. ಯಾಕಂದ್ರೆ ನೀವು ಬೇಕಾಗಿಲ್ಲ, ಹೋಗಬಹುದು, ನೀವು ಬರದಿದ್ದರೂ ಪರವಾಗಿಲ್ಲ, ನನಗೆ ಮಾತ್ರ ಕಾರ್ಡು ಕೊಟ್ಟು ಹೋಗೋದು. ಅವ್ರ ಮಗಳು ಓಪನ್ ಆಗಿ ಹೇಳ್ತಾರಂತೆ. ಈಗ ಹೇಳಿದ ನಂತರ ನಾನು ಇರೋದೇಕೆ ಅವ್ರಿಗೆ ಅನ್ಸುತ್ತೆ, ನಿಮ್ಮ ಎಟಿಎಂ ಅಪ್ಪ ಬೇಕಂದ್ರೆ ಎಟಿಎಂ ಬೇಕಷ್ಟೇ, ಕೊಡು ಹೋಗೋ, ಬೇಕಂದ್ರೆ ನೀವೇ ನೀನು ಬೇಡವೇ ಬೇಡ, ನೀನೇಕೆ ನಮಗೆ ಹೋಗು ಅಲ್ಲವೇ. ಅದು ಶ್ಲೋಕ ಎಷ್ಟು ಚೆನ್ನಾಗಿ ಹೇಳ್ತದೆ. ಗೃಹೇಶು ತಪ್ತ ನಿರ್ವಿಣ್ಣ. ಗೃಹದಲ್ಲೇ ಆ ದುಃಖವನ್ನೆಲ್ಲ ನರಳಿ ಹೋಗಿ ವೈರಾಗ್ಯ ಬಂತು. ಗೃಹೇಶು ತಪ್ತ ನಿರ್ವಿಣ್ಣ ಯಥಾಚ್ಯುಷ ಜನಾಗಮೆ. ಆ ಗೃಹದಲ್ಲೇ ಇದ್ದು ಒಂದು ಸಲ ಕೃಷ್ಣ ಭಕ್ತರ ಭೇಟಿಯಾದರೆ ಎಷ್ಟು ಆನಂದವಾಗ್ತದೋ, ಕೃಷ್ಣ ಭಕ್ತರು ಮೋಡಗಳಂತೆ ಬರುತ್ತಾರಂತೆ. ಅವರು ಬಂದರೆ ಸಾಕು ಮನೆಗೂ ಆನಂದವಾಗ್ತದಂತೆ. ಅವರಿಗೆ
ಮನೆಯಲ್ಲೇ ಇದ್ದು ಅದೇ 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 ನೋಡ್ತಾರೆ. ಇಲ್ಲಿ ನೋಡಿ ಎಷ್ಟನೇ ಇದ್ದು, 20ನೇ ಶ್ಲೋಕ. 20 ಅಲ್ಲ, 20ನೇ ಇದೆ. बादलों के शुभागमन से मोरों का रोम रोम खिल रहा है. वे अपने कुहक और नृत्य के द्वारा ಆನಂದೋತ್ಸವ ಮನಾ ರहे. ತನ್ನ ನೃತ್ಯದಿಂದ ಆನಂದವನ್ನು ಮಾಡುತ್ತಾ ಇವೆ. ಅದು ಹೇಗಿದೆ ಅಂದ್ರೆ ವೈಸೆ ಹಿ ಜೈಸೆ ಗೃಹಸ್ಥಕ್ಕೆ ಜಂಜಾಲ ಮೇ ಫಸೆ ಹುವೆ ಲೋಗ್. ಗೃಹಸ್ಥರ ಸಂಸಾರದ ಏನದು ಸಿಕ್ಕಾಕೊಂಡು ಜಂಜಾಲ ಜಂಜಾಟ ಹೇಳ್ತಾರ. ಜಂಜಾಟ ಅಲ್ಲ, ಜಾಲ ಅಂದ್ರೆ ನೆಟ್, ಬಲೆ. ಜಂಜಾಲ ಅಂದ್ರೆ ಏನು? ಹೆಚ್ಚಿನ ನೆಟ್ಟು, ಏನದು ಕ್ಲಿಷ್ಟವಾದ ನೆಟ್ಟು, ಕಾಂಪ್ಲೆಕ್ಸ್ ನೆಟ್. ಜಾಲ ಜಾಲ ಜಂಜಾಲ. ಆ ಜಂಜಾಲ ಪದವೇ ಸರಿಯಾಗಿದೆ. ಜಂಜಾಟನೂ ಹೇಳ್ತಾರೆ, ಆ ಜಂಜಾಲವೇ ಜಂಜಾಟ ಮಾಡಿಬಿಟ್ಟರು. ಜಂಜಾಟ ಅಲ್ಲ, ಜಂಜಾಲವೇ ಕರೆಕ್ಟ್. ಆ ಗೃಹಸ್ಥದ ಜಂಜಾಲದಲ್ಲಿ ಅಂದ್ರೆ ಅದು ಏನು, ಆ ಹುಳ ಇರುತ್ತೆ ನೋಡಿ, ಆ ಹುಳ ಬಲ ಮಾಡ್ತಾರೆ. ಆ ಸೈಡ್ ಈ ಸೈಡ್ ಎಲ್ಲ ಮಾಡಿ ಅದರಲ್ಲೇ ಒಳಗೆ ಸಿಕ್ಕಾಕ್ತಾರೆ. ಹಾಗೆ गृहस्थ के जंजाल में फंसे हुए लोग जो अधिकतर तीनों तापों से जलते हैं. आदि भौतिक, आदि दैविक, आध्यात्मिक, 3 ಬಗೆಯಾದ ಹೀಟ್ ಅಂತೆ. ಆದಿ ಭೌತಿಕ ಹೀಟ್, ಆದಿ ದೈವಿಕ ಹೀಟ್, ಆಧ್ಯಾತ್ಮಿಕ ಹೀಟ್. ಹೀಟ್ ಅಂದ್ರೆ ದುಃಖ. ಆ ದುಃಖಗಳಲ್ಲಿ ನರಳಿ 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 ಅಪ್ಪಾ ಯಾವಾಗ ಪ್ರಪಂಚ ಮರೆತು ಹೋಗ್ತೀವಿ ಅಂದಾಗ ಯಾರೋ ಭಕ್ತ, ಭಗವದ್ ಭಕ್ತ ಬಂದರೆ ಅವರಿಗೊಂದು ಸತ್ಸಂಗವಾಗುತ್ತದೆ. ಮೋಡೆಗಳು ಬಂದಂತೆ. ಯಾರಿಗೆ? ಈ ಮಯೂರ ನವಿಲುಗಳಿಗೆ ಮೋಡಗಳು ಬಂದರೆ ಎಷ್ಟು ಆನಂದೋತ್ಸವವಾಗುತ್ತದೋ, ಭಗವದ್ ಭಕ್ತನ ದರ್ಶನವಾದರೆ ಆ ಮನೆಯಲ್ಲೇ ಇದ್ದು ಅವರನ್ನು ನೋಡುತ್ತಾ ಅವರು ಹೇಳಿದ್ದ ಸತ್ಸಾಂಗತ್ಯ. ಒಳ್ಳೆಯ ಪೂರ್ವಕಾಲದಲ್ಲಿ ಅತಿಥಿಯಾಗಿ ಮನೆಗೆ ಬರುತ್ತಿದ್ದರು. ಏಕೆ? ಯಾರ್ಯಾರೋ ಅಲ್ಲ, ಬ್ರಾಹ್ಮಣನೇ ಅತಿಥಿಯಾಗುತ್ತಾನೆ. ಅವರು ಬಂದದ್ದು ಏಕೆ ಅಂದರೆ ಅವರು ತಪಸ್ವಿಗಳು, ಎಲ್ಲೆಲ್ಲೋ ಓಡಾಡ್ತಾರೆ, ತೀರ್ಥಯಾತ್ರೆ ನೋಡ್ತಾರೆ, ಯಾರೋ ಮಹನೀಯರ ಸನ್ನಿಧಿಯಲ್ಲಿರುತ್ತಾರೆ, ಅದೆಲ್ಲ ಮಾಡಿಕೊಂಡು ಬರುತ್ತಾರೆ. ಅವರು ಹೆಚ್ಚು ದಿನ ಇಲ್ಲ, 1, 2, 3 ದಿವಸ ಅಷ್ಟೇ, ಮ್ಯಾಕ್ಸಿಮಮ್ 3 ದಿವಸ, ಒಂದೇ ದಿವಸ ಇರೋದು. ಅಂತವರು ಬಂದರೆ ಏನೋ ಸತ್ಸಾಂಗತ್ಯಗಳು, ಪುಣ್ಯಕ್ಷೇತ್ರಗಳು, ಯಾವುದೋ ಭಗವತ್ ಕಥಾ ಮಹಿಮಾ, ಸ್ಥಳ ಪುರಾಣಗಳು ತುಂಬಾ ಬಂದು ಹೇಳುತ್ತಿದ್ದರು. ಅವರಿಂದ ಈ ಕಾಲದಲ್ಲಿ ಟಿವಿ ಅಂದ್ರೆ ಅವರೇ ಟಿವಿ, ಅವರು ಬಂದು ಏನೇನೋ ಹೇಳುತ್ತಿದ್ದರು. ಅದಕ್ಕೋಸ್ಕರ ಅತಿಥಿ ಅಂದ್ರೆ ಅವರಿಗೆ ಆನಂದ, ಇವರಿಗೆ ಆನಂದ. ಅವರು ಬಂದರೆ ಖರ್ಚೇನಿಲ್ಲ, ಒಂದು ಸಲ ಊಟ ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ಮಲ್ಕೊಳ್ತಾನೆ, ಏನು ಕೊಡಬೇಕಾಗಿ ಊಟ ಅಷ್ಟೇ. ಎಲ್ಲ ಮಲ್ಕೊಳ್ತಾನೆ, ಅಲ್ಲೇ ನದಿ ಎಲ್ಲೋ ಬಾವಿ ಇರುತ್ತದೆ, ಸ್ನಾನ ಮಾಡ್ತಾನೆ, ಎಲ್ಲ ಮಲ್ಕೊಳ್ತಾನೆ, ಹೋಗ್ತಾನೆ ಅಷ್ಟೇ. ನೀವೇನು ಕೊಡಬೇಕಾಗಿಲ್ಲ. ಇದ್ದರೆ ಸ್ವಲ್ಪ ಚಾಪ ನೀರು ಕುಡಿಯುವುದಕ್ಕೆ ಅಷ್ಟೇ, ಬೇರೆ ಏನಿಲ್ಲ. ಅಂತವರ ಸಾಂಗತ್ಯ ಬಂದರೆ ಅಬ್ಬಾ, ಮನೆಗೂ ನೆವಿಲಕ್ಕೂ ಮೋಡ ಬಂದಂತೆ ಆಗುತ್ತದೆ. ಏಕೆ? ಆನಂದ. ಅವರಿಂದ ಏನೇನೋ ಕಥೆಗಳು ಗೊತ್ತಾಗ್ತವೆ. ಅಲ್ಲಿ ನೋಡಿದ್ದೀನಿ, ಆ ಊರಿನಿಂದ ಬಂದೆ, ಅಲ್ಲಿ ಏನೋ ಆಗ್ತಾ ಇದೆ, ಆ ಊರಿನಲ್ಲಿ ಹೀಗಿದೆ, ಅಲ್ಲಿ ರಾಜರಿದ್ದಾರೆ, ಆ ಊರಿನಲ್ಲಿ ಈ ಹಬ್ಬ ನಡೆಯುತ್ತಾ ಇದೆ, ಇಲ್ಲಿ ಏನೋ ಸುದ್ದಿ ಬಂದು ಹೇಳ್ತಾರೆ. ಆ ಕಾಲದಲ್ಲಿ ಪ್ರಯಾಣ ಕಡಿಮೆ, ಟಿವಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಈ ಜನರು ಬಂದು ಸುದ್ದಿ ಹೇಳುತ್ತಿದ್ದ. ಆದ್ದರಿಂದ ಅತಿಥಿ ಬರುವುದೆಂದರೆ ಏನೋ ಸತ್ಸಾಂಗತ್ಯ, ಆಧ್ಯಾತ್ಮಿಕ ಕಥೆಗಳು ತುಂಬಾ ಸಿಗ್ತಿತ್ತು. ನಾವು ಹಳ್ಳಿಯಲ್ಲಿರುವಾಗ ಅವರೇ ಬಂದು ಏನೇನೋ ಹೇಳುತ್ತಿದ್ರು. ಅಲ್ಲೇನೋ ಇಲ್ಲೇನೋ. ಆ ಟೆಂಪಲ್ಗೆ ಹೋಗಿದ್ದೀವಿ, ಶ್ರೀಶೈಲ ಹೋಗಿದ್ದೀವಿ, ಅಲ್ಲೇನೋ ಅದು ಪಾತಾಳ ಗಂಗಾ ಎಂದು. ಪಾತಾಳ ಅಂದ್ರೆ ಇಲ್ಲಿ ನಾನು ಅನ್ಕೊಂಡೆ ಭೂಮಿ ಒಳಗೆ ಇರುತ್ತದೆ ಅನ್ಕೊಂಡೆ ನಾನು. ಭೂಮಿ ಒಳಗೆ ಹೇಗಿರುತ್ತದೆ? ಭೂಮಿ ಒಳಗೆ ಇಳಿಯೋದು ಹೇಗೆ? ಪಾತಾಳ ಅಂದ್ರೆ ಒಳಗೆ ಇಳಿಯುತ್ತಾರೆ. ಭೂಮಿ ಒಳಗೆ ಹೇಗೆ ಇಳಿಯುತ್ತಾರೆ? ಏನೋ ಇಳಿಯುತ್ತಾರೆ, ನನಗೆ ಅರ್ಥವೇ ಆಗಲಿಲ್ಲ. ಹೋಗಿ ನೋಡಿದ್ದಾಗ ಏನಿಲ್ಲ, ಬೆಟ್ಟದಿಂದ ಕೆಳಗೆ ಇಳಿಯುವುದು ಅಷ್ಟೇ. ಒಂದು ಕಡೆ ಆಕಾಶ ಗಂಗಾ ಹೇಳ್ತಾರೆ. ಆಕಾಶದಿಂದ ಗಂಗಾ ಹೇಗೆ ಬರುತ್ತದೆ? ಆಕಾಶ ಅಂದ್ರೆ ಅಲ್ಲಿಂದ ಬರುತ್ತದೆ ಅನ್ಕೊಂಡೆ. ಅಲ್ಲ, ಆಕಾಶ ಅಂದ್ರೆ ಒಂದು ಏನೋ ವಾಟರ್ ಫಾಲ್ ಅಷ್ಟೇ, ಮೇಲಿನಿಂದ ಬರುತ್ತದೆ. ಆಕಾಶ ಗಂಗಾ ಹೇಳುತ್ತಿದ್ದರು. ಅವರು ಯಾರೋ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದರಂತೆ, ಆಕಾಶ ಗಂಗಾ ಮೇಲಿನಿಂದ ನೀರು ಬರುತ್ತದೆ, ಪಾತಾಳ ಗಂಗಾ ಒಳಗೆ ಇರುತ್ತದೆ. ಈ ಕಥೆಗಳೆಲ್ಲ ಕೇಳುತ್ತಿದ್ವಿ. ಅಮ್ಮ ಹೀಗಿರುತ್ತದೆ, ನೋಡಬೇಕು ಅನ್ಸುತ್ತಿತ್ತು ನಮಗೆ. ನಂತರ ಎಲ್ಲ ನೋಡಿದ್ದೀನಿ, ಬರುತ್ತದೆ ಅಷ್ಟೇ. ಏನೋ ಹೇಳುತ್ತಿದ್ದರು. ಅಲ್ಲಿ ಜನರು ಹೇಗಿರುತ್ತಾರೆ, ಉತ್ಸವಗಳು ಹೇಗಿರುತ್ತವೆ, ಅಲ್ಲಿ ಭಗವಂತನ ಮೂರ್ತಿ ಹೇಗಿದೆ, ಭಕ್ತರು ಹೇಗೆ ಬರುತ್ತಾರೆ, ಅದೆಲ್ಲ ಕಥೆಗಳು ಹೇಳುತ್ತಿದ್ದರು. ನಮಗೆ ಅದೆಲ್ಲ ಕಥೆಗಳೇ ಯಾವುದೂ ನೋಡಲಿಲ್ಲ. ಅದೆಲ್ಲ ಕೇಳಿ ಗಂಗಾ ನದಿ ಹೇಗಿರುತ್ತದೆ, ಗಂಗಾ ಸ್ನಾನ ಹೇಳುತ್ತಿದ್ದರು, ಏನೇನೋ ಹೇಳುತ್ತಿದ್ದರು, ಬಗ್ಗೆ ಕಥೆಗಳು. ಹರಿದ್ವಾರ ಹೇಗಿರುತ್ತದೆ, ಗಂಗಾ ಹುಟ್ಟಿದ ಜಾಗಕ್ಕೆ ಹೋಗಿದ್ದೀವಿ ಎಂದು ಹೇಳುತ್ತಿದ್ದರು. ಅಮ್ಮ ಗಂಗಾ ಅಲ್ಲಿ ಹುಟ್ಟಿದ್ದಂತೆ, ಹೇಗಿರುತ್ತದೆ ಹುಟ್ಟುವುದಂದ್ರೆ ಏನೋ ಬೆಟ್ಟದಿಂದ ನಮ್ಗೆ ಅರ್ಥವಾಗಿಲ್ಲ. ಬೆಟ್ಟದಿಂದ ಹೇಗೆ ಹುಟ್ಟುತ್ತದೆ, ಏನೋ ಬೆಟ್ಟದಿಂದ ಹುಟ್ಟುತ್ತದೆ ಅಂತ ಹೇಳುತ್ತಿದ್ದ. ಗಂಗೋದ್ಭವ, ನದಿ ಉದ್ಗಮ ಸ್ಥಾನ, ಗೋಮುಖ ಎಂದು ಗಂಗೋತ್ತರಿಯದ, ಅದೆಲ್ಲ ಕಥೆಗಳೆಲ್ಲ ಹೇಳುತ್ತಿದ್ದರು. ಈ ಕಾಲದಲ್ಲಿ ಎಲ್ಲರೂ ಎಲ್ಲ ನೋಡಿದ್ದರು. ಒಂದೊಂದು ಸಲ ಅಲ್ಲ, 10 ಸಲ ನೋಡಿದ್ದಾರೆ. ಟಿವಿಯಲ್ಲಿ ನೋಡಬಹುದು, ಯೂಟ್ಯೂಬ್ ನೋಡಿ ಎಲ್ಲ ನೋಡಿಬಿಟ್ಟಿದೆ ಅನಿಸುತ್ತೆ.
ಈ ಯಾವುದು ನೋಡಿದರೂ ಯಾರಿಗೂ ಭಕ್ತಿ ಬರಲ್ಲ, ವೈರಾಗ್ಯ ಬರಲ್ಲ. ಯಾಕಂದ್ರೆ ಇದೆಲ್ಲ ಎಂಟರ್ಟೈನ್ಮೆಂಟ್ ಆಗಿಬಿಟ್ಟು. ಪೂರ್ವ ಕಾಲದಲ್ಲಿ ಇದು ನೋಡುವುದು ಕಷ್ಟ. ಹೋಗಿ ನೋಡಿದ್ದರೆ ಸಾಕಪ್ಪ ನಿಜವಾದ ಭಕ್ತರೇ ಆಗಿಬಿಡ್ತಿದ್ದೆ. ಈ ಕಾಲದಲ್ಲಿ ಇದೆಲ್ಲ ನೋಡ್ತಾರೆ, ಎಲ್ಲ ಏನದು ಟೂರಿಸಂ ಆಗಿಬಿಟ್ಟಿದೆ. ಟೂರಿಸಂ ಅಂದ್ರೆ ಪ್ರವಾಸ ಹೇಳ್ತಾರೆ. ಟೂರಿಸಂ ಅಂದ್ರೆ ಪ್ರವಾಸಿ ತಾಣ, ಸುಮ್ಮನೆ ಹೋಗಿ ಬರುವುದು. ಪರ್ಯಟನ, ತೆಲುಗಿನಲ್ಲಿ ಪರ್ಯಟನ ಹೇಳ್ತೀವಿ. ಪರ್ಯಟನ ಕೇಂದ್ರಗಳಾಗಿ ಬಿಟ್ಟಿವೆ ಹೊರತು ಅದು ಪುಣ್ಯಕ್ಷೇತ್ರಗಳೆಂದು ಅದು ದರ್ಶನ. ಅಯ್ಯೋ, ಅಲ್ಲಿ ಬಂದಿರುವವರೆಲ್ಲರೂ ಭಕ್ತರಾಗಿ ಬರುತ್ತಾರೆ. ಅಲ್ಲಿ ಕ್ಷೇತ್ರ ದೇವತಾ ದರ್ಶನ, ಅಲ್ಲೇನು ಸರೋವರದಲ್ಲಿ ಸ್ನಾನ ಮಾಡುವುದು, ಅವರ ದರ್ಶನ. ಇನ್ನು ಯಾರ್ಯಾರೋ ಎಲ್ಲೆಲ್ಲಿಂದಲೋ ಬರುತ್ತಿದ್ದರು. ಅಷ್ಟೇ ಅಲ್ಲ, ಅವರು ಬೇರೆ ಪುಣ್ಯಕ್ಷೇತ್ರಗಳ ಕುರಿತು ಹೇಳುತ್ತಿದ್ದರು. ಆ ಕಥೆಗಳು ಎಲ್ಲ ಗೊತ್ತಾಗ್ತಿತ್ತು. ಅದೊಂದು, ಆ ದರ್ಶನವೇ ಒಂದು ಆನಂದ. ಈಗ ಅದೆಲ್ಲ ಹೋಯಿತು. ಎಲ್ಲ ಜನರಿಗೆ ಲೌಕಿಕ ದೃಷ್ಟಿ ಹೆಚ್ಚಾಗಿ ಬಿಟ್ಟಿದೆ. ಭೋಗಪರಾಯಣ. ಅಷ್ಟೇ ಅಲ್ಲ, ದೂರ ದೂರ ಅಮೆರಿಕಕ್ಕೆ ಹೋಗಿ ಬರ್ತಾ ಇದ್ದಾರೆ. ಹಣ ಇದ್ದರೆ ಸಾಕು, ಎಲ್ಲೆಲ್ಲ ಹೋಗಿ ಬರ್ತಾರೆ, ಎಲ್ಲ ನೋಡಿ ಬರ್ತಾರೆ. ಮತ್ತೆ ಅದೇ ಸ್ವಾರ್ಥ. ಇಷ್ಟು ಪ್ರಪಂಚ. ನಾನು ಕೆಲವರು ಮಾತಾಡ್ತಾರೆ, ನಾವು ಮೊನ್ನೆ ಕಂಡು ಬಂದಿಲ್ಲ ಎಲ್ಲಿ ಅಂದ್ರೆ ಈಜಿಪ್ಟ್ ಹೋಗಿದ್ದೀವಿ, ಈಜಿಪ್ಟಿನಲ್ಲಿ ಪಿರಮಿಡ್ ನೋಡಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇಷ್ಟಿಷ್ಟು ದೊಡ್ಡದು, ಮತ್ತೆ ಇನ್ನೊಂದು ಹೋಗಿ ಇನ್ನೇನೋ ನೋಡಿ ಬಂದಿದ್ದೀವಿ ಹೇಳ್ತಾರೆ. ಮತ್ತೆ ಇನ್ನೇನೋ ಚೈನಾಕ್ಕೆ ಹೋಗಿ ಬಂದಿದ್ದೀವಿ, ಕೆಲವು ಜಪಾನ್ ಹೇಳ್ಬಿಡ್ತಾರೆ. ಏನೋ ಇಡೀ ಪ್ರಪಂಚ ನೋಡಿ ಬಂದಿದ್ದು. ಮಾತಾಡಿದರೆ ಮಾತ್ರ ಪರಮದುಷ್ಟರು, ಸ್ವಾರ್ಥಪರ. ಏನಿಲ್ಲ, ಇಷ್ಟೆಲ್ಲ ಪ್ರಪಂಚ ನೋಡಿ ಈ ಬುದ್ಧಿ ಏಕಿದೆ? ಈ ಬುದ್ಧಿ ಮಾತ್ರ ಬಿಡಲ್ಲ. ಸಾಮಾನ್ಯವಾಗಿ ಲೌಕಿಕ ದೂರ ದೂರ ದೇಶಗಳು ನೋಡಿದ್ದರೆ ಬುದ್ಧಿ ವ್ಯಾಪಕವಾಗಿ ನಾನು ನನ್ನದು ಅಭಿಮಾನ ಬಿಡುತ್ತಾರೆ ಅನ್ಕೊಳ್ತೀವಿ. ಸಜ್ಜನರು ಉತ್ತಮರಾಗ್ತಾರೆ. ಅದೇ ಸಂಕುಚಿತ ಬುದ್ಧಿ, ಅದೇ ಸ್ವಾರ್ಥ ಬುದ್ಧಿ, ಅದೇ ದುಷ್ಟ ಬುದ್ಧಿ, ಇನ್ನು ಹೆಚ್ಚಿನ ದುಷ್ಟ ಬುದ್ಧಿ. ದೂರ ದೇಶಗಳನ್ನು ನೋಡುವುದರಿಂದ ಜನರಲ್ಲಿ ಪರಿವರ್ತನೆ ಆಗ್ತಾ ಇಲ್ಲ. ಏಕೆಂದರೆ ಆ ದೂರ ದೇಶ ದರ್ಶನದಿಂದ ಲೋಕಾನುಭವ ಹೆಚ್ಚು, ಬುದ್ಧಿ ವಿಕಾಸ ಆಗುತ್ತಾ ಇಲ್ಲ. ಏಕೆಂದರೆ ಪ್ರಪಂಚ ಸಣ್ಣದಾಗ್ತಾ ಇದೆ. ಪ್ರಪಂಚ ಎಷ್ಟೆಷ್ಟು ಸಣ್ಣದಾಗ್ತಾ ಇದೆಯೋ ಬುದ್ಧಿಯೂ ಸಣ್ಣದಾಗ್ತಾ ಇದೆ. ಬುದ್ಧಿಯಲ್ಲಿ ವ್ಯಾಪಕವಿಲ್ಲ. ಹಿಮಾಲಯ ನೋಡುವುದೇ ಕಷ್ಟ. ಪೂರ್ವ ಕಾಲದಲ್ಲಿ ಕಷ್ಟಪಟ್ಟು ಕಾಶಿ ಹಿಮಾಲಯ ನೋಡಿ ಬಂದರೆ ಅವರ ಹಿಂದಿನ ಮನುಷ್ಯ ಆಗಿರುತ್ತಿರಲಿಲ್ಲ. ಆ ಅನುಭವವೇ ಅವನ್ನು ಬದಲಾಯಿಸುತ್ತಿತ್ತು. ಅವನು ಎಷ್ಟು ತಾಳ್ಮೆ ಇರುವವನು, ಉದಾರ ಬುದ್ಧಿ, ಸಜ್ಜನ, ಪರೋಪಕಾರ, ನಿಸ್ವಾರ್ಥಿ. ಏಕೆಂದರೆ ಅದೆಲ್ಲ ಅನುಭವಿಸಿ ಬಂದರೆ ಮನುಷ್ಯನೇ ಬದಲಾಯಿಸ್ತಾ ಇದ್ದ. ಈಗ ಎಲ್ಲ ಕಡೆ ಓಡಾಡ್ತಾರೆ, ಏನಿಲ್ಲ ವ್ಯತ್ಯಾಸ. ಅದೇ ಬುದ್ಧಿ, ಅದೇ ಮನುಷ್ಯ. ಅದು ಪ್ರಯೋಜನ, ಜೀವನದ ಪ್ರಯೋಜನ. ವ್ಯಾಪಕ ಪ್ರಪಂಚವನ್ನು ನೋಡಿದ್ದರೆ ಹೃದಯವೂ ವ್ಯಾಪಕವಾಗಬೇಕು. ಸಂಕುಚಿತವಾದ ಪರಿಮಿತವಾದ ದೃಷ್ಟಿ ಬಿಡಬೇಕು. ಓಕೆ. ಮೇಘಾಗಮೋತ್ಸವ ಹೃಷ್ಟ ಪ್ರತ್ಯನಂದತ್ ಶಿಖಂಡಿನಃ ಗೃಹೇಶು ತಪ್ತ ನಿರ್ವಿಣ್ಣ ಯಥಾಚ್ಯುತ ಜನಾಗಮೆ. ಭಗವದ್ ಭಕ್ತರ ದರ್ಶನವಾದರೆ ಈ ಕುಟುಂಬದಲ್ಲೇ ದುಃಖಗಳನ್ನು ಅನುಭವಿಸಿರುವವರಿಗೆ ಹಬ್ಬ ಸಮಾಧಾನವಾಗ್ತಿತ್ತು. ಆ ಭಕ್ತರ ದರ್ಶನ, ಸತ್ಸಾಂಗತ್ಯ, ಅವರು ಹೇಳುವ ಭಕ್ತಿ ಕಥೆಗಳು. ಬೃಂದಾವನ ಹೋಗಿದ್ದರು ನೋಡಿದ್ದೀರ ನೀವು? ಹೋಗಿ ಬಂದವರನ್ನು ಮಾತಾಡಿಸಿದ್ದೀರ? ಬಂದಾಗ ಅವ್ರು ಏನು ಹೇಳ್ತಾರೆ ಕೇಳಿ. ಅಯ್ಯೋ, ನೀವು ಬೃಂದಾವನ ನೋಡಿದ್ದೀರ, ಹೇಳಿ ಸ್ವಲ್ಪ ಅಂದರೆ. ಚೆನ್ನಾಗಿದೆ. ರೈಲು ಇಳಿದಿದ್ದೇವೆ, ಒಂದು ಲಾಡ್ಜಿಂಗ್ ನೋಡ್ಕೊಂಡಿದ್ವಿ, ತುಂಬ ಚೆನ್ನಾಗಿದೆ. ಅಲ್ಲಿ ಕಾಫಿ ತುಂಬ ಚೆನ್ನಾಗಿತ್ತು, ಒಂದು ಕುಡಿಯಬೇಕನ್ಸುತ್ತದೆ. ಅಲ್ಲಿ ಹೋಗಿ ಕಾಫಿ ಕುಡಿಯೋದು, ಮಾತಾಡೋದು, ಬೇರೆ ಏನು ಕಂಡು ಬರಲ್ಲ. ಅಲ್ಲಿ ಹೋಟೆಲ್ ಚೆನ್ನಾಗಿದೆ, ಟ್ಯಾಕ್ಸಿ ಚೆನ್ನಾಗಿದೆ, ಇದೇ ಮಾತಾಡೋದು. ದುಷ್ಟ ಬುದ್ಧಿ. ಆ ಬೃಂದಾವನ ಹೋಗಿ ಇಂಥವ್ರು ಹೋದರೆ ಬೃಂದಾವನ ಅಪವಿತ್ರವಾಗ್ತದೆ ಈ ಮೂರ್ಖರಿಂದ ಅಲ್ಲವೇ? ಅಲ್ಲಿ ಹೋಗಿ ಒಂದು ಸಾಧುಗಳನ್ನು ಭೇಟಿ ಮಾಡಿದ್ದಾರಾ, ಒಂದು ಭಗವತ್ ಕಥಾ ಕೇಳಿದ್ದಾರಾ? ನಿಮಗೆ ಆ ಕೃಷ್ಣನ ಜನ್ಮಸ್ಥಾನ ನೋಡಿದಾಗ ನಿಮಗೆ ಏನು ಅನುಭವವಾಯಿತು? ಸ್ವಲ್ಪ ಭಾಗವತ ಕಥೆ ಕೇಳಿ, ಸ್ವಲ್ಪ ನಾಮಸ್ಮರಣ ಮಾಡಿ. ಅದೇ ನಿಮಗೆ ಆ ಪೂರ್ವಕಾಲದ ಆ ಗೋಪಾಲರೆಲ್ಲ ತಿರುಗುತ್ತಾ ಇದ್ದರೆ, ಆ ಗೋಗಳು, ಆ ಯಮುನಾ ನದಿ, ಆ ದರ್ಶನ, ಆ ಭಕ್ತಿಭಾವ ಅನಿಸಿತ, ಅದು ಹೇಳಪ್ಪ ಅಂದ್ರೆ ಅದು ಹೇಳಲ್ಲ. ಇವರು ಹೋಟೆಲ್, ಲಾಡ್ಜಿಂಗು, ಕಾಫಿ ಹೇಗಿದೆ, ಇದೇ ಮಾತಾಡ್ತಾನೆ ಅಲ್ಲವೇ? ತಪ್ಪು ನಿನ್ನದಲ್ಲ, ನಿನ್ನಂತ ಮೂರ್ಖನ ಮಾತಾಡಿಸೋದು ನನ್ನ ತಪ್ಪು. ಆಗ ಹಾಗಿದ್ದಾರೆ ಮೂರ್ಖ. ಕಾಶಿ ಹೋಗಿದ್ದು ಏನಿದೆ ಚೆನ್ನಾಗಿದೆ, ನೋಡಿದ್ದೀವಿ. ನಾನು ಏನಿದೆ ಹೇಳು ಅಂದ್ರೆ ನೋಡಿದ್ದೀವಲ್ಲ. ಏನ್ ನೋಡಿದೀವ? ಎಲ್ಲ ನೋಡಿದ್ದೀವಿ. ಏನ್ ನೋಡಿದ? ರೋಡ್ ನೋಡಿದ, ಟ್ಯಾಕ್ಸಿ ನೋಡಿದ ಅಲ್ಲವೇ? ಏನಾದ್ರೂ ಬಿಲ್ಡಿಂಗ್ ಚೆನ್ನಾಗಿದೆ, ಏನೇನು ನನ್ಗೆ ಗೊತ್ತಿಲ್ಲ. ಏನೇನು ಹೇಳ್ತಾರೋ ಅವ್ರನ್ನ ಕೇಳಬೇಕು. ಏನು ಹೇಳ್ತಾರೋ ಅವ್ರಿಗೆ ಗೊತ್ತು. ಅಲ್ಲಿ ಏನು AC ಚೆನ್ನಾಗಿದೆಯೋ, ಟ್ಯೂಬ್ಲೈಟ್ ಚೆನ್ನಾಗಿದೆಯೋ, ಫ್ಯಾನ್ ಇದೆಯೋ, ಇದೇ ಮಾತಾಡ್ತಾರೆ ಅಷ್ಟೇ. ಹೋಟೆಲ್ನಲ್ಲಿ ಊಟ ಚೆನ್ನಾಗಿದೆ ಅಷ್ಟೇ. ಆ ವಿಶ್ವನಾಥ, ಗಂಗಾ ನದಿ, ಅಲ್ಲಿರುವ ಭಕ್ತರು, ಸಾಧುಗಳು, ಏನರ್ಥವೇ ಇಲ್ಲ ಅವರಿಗೆ. ಅದಕ್ಕೆ ಅರ್ಥವೇ ಇಲ್ಲ. ಆ ಕ್ಷೇತ್ರದ ಮಹಿಮೆ, ಆ ಭಾವನ, ಅಲ್ಲಿ 2 ದಿವಸ ಇರುವುದರಿಂದ ಮನಸ್ಸಿಗೆ ಏನಾಯಿತು? ಒಂದು ಮೊದಲು ಸ್ವಲ್ಪ ಜಪ ಮಾಡು, ಧ್ಯಾನ ಮಾಡು, ಭಗವತ್ ಸ್ಮರಣ ಇರಲಿ. ಆ ಪುಣ್ಯಕ್ಷೇತ್ರ, ಆ ದಿವ್ಯ ದೇವತಾ ದರ್ಶನವಾದರೆ ಅಬ್ಬಾ, ಪಾಪಗಳೆಲ್ಲ ಹೋಗುತ್ತವೆ. ಮನಸ್ಸು ಹಿಂದಿನ ಹಾಗಿರಲ್ಲ, ಹಿಂದಿನ ಮನುಷ್ಯನೇ ಇರಲ್ಲ. ಆ ಮನುಷ್ಯನೇ ಬದಲಾಯಿಸಿಬಿಡ್ತಾನೆ. ಅವ್ರು ಕೂತು ಬೇರೆ ಮನುಷ್ಯನೇ ಆಗಿಬಿಡ್ತಾನೆ. ಏಕೆ?
ಕಾಶಿ ಅಂದರೆ ಏನನ್ಕೊಂಡಿದ್ವಿ? ಆ ಪೂರ್ವ ತ್ರೇತಾಯುಗಕ್ಕೂ ಕೃತಯುಗದಿಂದ ಬರುತ್ತಾ ಇರುವ ಕಾಶಿ. ವೇದವ್ಯಾಸಾದಿ ಮಹನೀಯರು ವಾಸ ಮಾಡಿದ್ದಂತೆ. ಶಂಕರಾಚಾರ್ಯರು, ದೊಡ್ಡ ದೊಡ್ಡ ಮಹನೀಯರೆಲ್ಲ, ಋಷಿಗಳೆಲ್ಲ ಅಲ್ಲಿದ್ದಾರೆ. ಪುರಾಣಗಳಲ್ಲಿ ಕಂಡುಬರುವ ಋಷಿಗಳೆಲ್ಲ ಕಾಶಿಗೆ ನೋಡಿದ್ದಾರೆ. ಬದ್ರಿನಾಥ ನೋಡಿ, ಸನತ್ಕುಮಾರ, ನಾರದ ಅಲ್ಲೇ ಬದ್ರಿನಾಥನಲ್ಲಿ ನರನಾರಾಯಣ ತಪಸ್ಸು ಮಾಡಿದ್ದು. ಅಲ್ಲಿ ಹೋದರೆ ಆ ಋಷಿಗಳು ಅದೆಲ್ಲ ಸ್ಮರಣಕ್ಕೆ ಬರಬೇಕು, ಆ ಕಥೆಗಳೆಲ್ಲ ಕೇಳಬೇಕು. ಹೋತ ಒಂದು ಪುಸ್ತಕ ತಗೊಂಡು ಹೋಗಿ ಪಾರಾಯಣ ಆದರೂ ಮಾಡಿ ಆ ಭಾಗವತ. ಅಯ್ಯೋ, ಅಷ್ಟು ದಿವ್ಯವಾದ ಕ್ಷೇತ್ರ ಬದ್ರಿನಾಥ. ಒಂದು ಸಲ ನೋಡಿದ್ದರೆ ಈಗ ಮನುಷ್ಯನಲ್ಲ, ಈಗ ಈ ಜನ್ಮನೇ ಮುಗಿಯುತ್ತದೆ ಅಲ್ಲವೇ, ಕೊನೆಯ ಜನ್ಮ ಆಗಬೇಕು ಅಂತ ದಿವ್ಯವಾದ ಕ್ಷೇತ್ರಗಳು ಸಾಮಾನ್ಯವಲ್ಲ. ಈಗ ಬದ್ರಿನಾಥ ಹೋಗಿ ಏನ್ ಮಾಡಿದ್ಯಪ್ಪ ಅಂದ್ರೆ ಕೋಕಾ ಕೋಲಾ ಕುಡಿದು ಬಂದೆ. ಅಲ್ಲಿ ಹೋಗಿ ಏನ್ ಕೊಂಡು ಬಂತಪ್ಪ ಅಂದ್ರೆ ಕೋಕಾ ಕೋಲಾ ಕೊಂಡು. ಹೀಗಾಗಿ ಬಿಟ್ಟರು ಜನ. ವಿದೇಶಿಯರಾಗಬಹುದಿತ್ತು, ಭಾರತೀಯರು ಅದೇ ಮಾತಾಡೋದು. ಏಕೆಂದರೆ ಅದೆಲ್ಲ ಎಂಟರ್ಟೈನ್ಮೆಂಟು, ಮನೋರಂಜನೆ ಆಗಿಬಿಟ್ಟಿದೆ. ಭಕ್ತಿ ಎಂಬುದು ಹೋಯಿತು. ಹೋದ ನಂತರ ಹೋಗುವಕ್ಕೆ ಮುಂಚೆ ಸ್ಥಳ ಪುರಾಣ ಕೇಳು. ನನಗನ್ನಿಸುತ್ತದೆ ಸ್ಥಳ ಪುರಾಣವನ್ನು ಏಕಾಗ್ರದಿಂದ ಭಕ್ತಿಯಿಂದ ಕೇಳು. ಅಲ್ಲಿ ಹೋದಾಗ ಸಂಧ್ಯಾವಂದನ, ಜಪ, ಆ ದರ್ಶನ ಅದು ಮಾಡಿಕೋ. ಅಲ್ಲಿ ಎಲ್ಲೆಲ್ಲಿ ಸ್ನಾನವಿರುತ್ತದೋ ಅದು, ಅಲ್ಲಿ ವಿಧಿ ಇರುತ್ತದೆ. ಪ್ರತಿಯೊಂದು ಪುಣ್ಯಕ್ಷೇತ್ರಕ್ಕೆ ಕೆಲವು ವಿಧಿಗಳಿರುತ್ತವೆ. ಆ ಪದ್ಧತಿ ಪ್ರಕಾರವೇ ಮಾಡು. ಮೊದಲು ಜೊತೆಗೆ ಕರ್ಕೊಂಡು ಹೋಗುವುದು ದುಷ್ಟರನ್ನು ಮಾತ್ರ ಕರ್ಕೊಂಡು ಹೋಗಬೇಡಿ. ಮನೋರಂಜನಕ್ಕೋಸ್ಕರ ಬರುವವರಾದರೆ ಅವರ ಜೊತೆಯನ್ನೇ ಇಟ್ಕೊಳ್ಳಬೇಡ. ಅವರನ್ನು ಬಿಟ್ಟು ನೀವು ಬೇರೆ ಹೋಗಿ. ಯಾರೋ ಸಜ್ಜನರು, ಭಕ್ತರು, ಸಾಧಕರು, ಅವರನ್ನು ಜೊತೆಗೆ ಇಟ್ಕೊಂಡು ಹೋಗಿ. ಅವರಲ್ಲಿ ನೋಡಿದ್ದಾಗ ಅವರು ಅದೇ ಭಾವದಲ್ಲಿರುತ್ತಾರೆ, ಅದೇ ಜಪ ಮಾಡ್ತಾರೆ, ಅದೇ ಪೂಜೆ ಮಾಡ್ತಾರೆ, ಅದೇ ದರ್ಶನ ಮಾಡ್ತಾರೆ ಅಷ್ಟೇ. ಒಬ್ಬನು ಹೋದರೆ ಮಾನಸ ಸರೋವರಕ್ಕೆ ಅವ್ರು ಹೇಳ್ತಾನೆ, ರಾತ್ರೆಲ್ಲ ನಾನು ನಿದ್ದೆನೇ ಹೋಗಲಿಲ್ಲ ಹೇಳ್ತಾನೆ. ನನಗೆ ಆನಂದ ಎಷ್ಟು ಆಯ್ತಂದ್ರೆ, ಆ ಸರೋವರ ನೋಡ್ತಾ ಅಲ್ಲೇ ಕೂತಿದ್ದೆ, ನನ್ನ ರೂಮ್ನಲ್ಲಿ ಕಿಟಕಿಯಲ್ಲಿ ನೋಡ್ತಾ ಇದ್ದೀನಿ, ಅಲ್ಲೇ ಹಾಗೆ ಇದ್ದೀನಿ. ರಾತ್ರಿ ಒಂದಾಯ್ತು, ನಿದ್ದೆನೇ ಬಂದಿಲ್ಲ. ಏಕೆ? ಮಲ್ಕೊಂಡ್ರೆ ಹೋಗಿಬಿಡ್ತದಲ್ಲ. ಎಲ್ಲಿ ಮಲ್ಕೊಂಡ್ರು ಒಂದೇ, ಕಣ್ಣು ಮುಚ್ಕೊಂಡ್ರೆ ಏನು ಗೊತ್ತೇ ಆಗಲ್ಲ. ಮತ್ತೆ ಇದು ಮಾನಸ ಸರೋವರ ಇಂಥ ಪುಣ್ಯಕ್ಷೇತ್ರ ಸಿಗ್ತದೆ? ಅಯ್ಯೋ, ಮಾನಸ ಸರೋವರ ಹೋಗುವುದು ಕಷ್ಟ. ಸಾಕ್ಷಾತ್ ದೇವತರು ವಾಸ ಮಾಡುವ ಜಾಗ. ದೇವರು ರಾತ್ರಿಗೆ ಬಂದು ಅಲ್ಲಿ ಸ್ನಾನ ಮಾಡ್ತಾರಂತೆ. ಅವ್ರು ಯಾರೋ ಹೇಳಿದ್ದು ನೆನಪಿಟ್ಕೊಂಡ. ಆ ಕಿಟಕಿಯಲ್ಲಿ ನೋಡಿದ್ದರೆ ರಾತ್ರಿಗೆ ಮೇಲಿನಿಂದ ಚುಕ್ಕೆ, ಏನಾದರೂ ಚುಕ್ಕೆ ಅಲ್ಲ, ನಕ್ಷತ್ರಗಳ ಹಾಗೆ ಬಂದು ಆ ನೀರಿನಲ್ಲಿ ಮುಳುಗುತ್ತದಂತೆ. ನಕ್ಷತ್ರಗಳು ಏನೋ ಒಂದು ಬೆಳಕು, ಹಾಗೆ ಬೆಳಕು ಬಂದು ಅದರಲ್ಲಿ ಮುಳುಗುತ್ತದೆ, ಹೋಗ್ತದೆ. ಅಂದ್ರೆ ಅವರೆಲ್ಲರೂ ದೇವತರು ಆ ನಕ್ಷತ್ರ ರೂಪಗಳಾಗಿ ಬಂದು ಆ ಮಾನಸ ಸರೋವರದಲ್ಲಿ ಸ್ನಾನ ಮಾಡಿ ಹೋಗ್ತಾರೆ ದೇವರು. ಆ ದೇವರನ್ನು ದರ್ಶನ ಮಾಡಿಕೊಳ್ಳಬೇಕು. ಈಗಲೂ ದೇವರು ಬರ್ತಾರೆ. ದೇವತರು, ಋಷಿಗಳು ಮಾನಸ ಸರೋವರ ಸ್ನಾನ ಮಾಡಿ ತಮ್ಮ ದೇವತಾ ದರ್ಶನಕ್ಕೆ, ವೈಕುಂಠಕ್ಕೆ ಎಲ್ಲಕ್ಕಾದರೂ ಹೋಗ್ತಾರೆ. ಏಕೆ? ಭೂಲೋಕದಲ್ಲಿ ಮಾನಸ ಸರೋವರ ಸಾಕ್ಷಾತ್ ವೈಕುಂಠ ಸಮಾನ. ಅಂಥದ್ದು ದಿವ್ಯ ಕ್ಷೇತ್ರ. ಎಲ್ಲ ಅರ್ಜಿಂಗ್ ಮಾಡಿಬಿಟ್ರು, ಎಲ್ಲೆಲ್ಲೋ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ, ಸುಮ್ಮನೆ ನೋಡುವುದು ಬರುವುದು. ಏನಿದೆ ಅಂತ ನೋಡಿದ್ದೇವೆ? ಏನಿಲ್ಲ. ಚೈನಾಯನ್ನು ನೋಡಿದ ಹಾಗಿದೆ, ಮಾನಸ ಸರೋವರ ನೋಡಿದಷ್ಟಿಲ್ಲ. ಚೈನಾಯನ್ನು ನೋಡಿದ್ರೆ ಏನಾಗ್ತದೆ? ಇತ್ತೀಚೆಗೆ ನೋಡ್ತಾ ಇದ್ದೀರಲ್ಲ, ಚೈನಾವನ ಎಷ್ಟಾಗಿದ್ದಾನೆ, ಭಯಂಕರ ದುಷ್ಟ, ಭಯಂಕರ ಪಾಪಾತ್ಮ. ಅವನನ್ನು ನೋಡಿದ ಹಾಗಿರುತ್ತದೆ. ಅದರಿಂದ ಒಂದೊಂದು ಕ್ಷೇತ್ರದ ಮಹಿಮೆ ತಿಳ್ಕೊಳ್ಳಬೇಕು. ಅಲ್ಲಿ ಹೋಗಿ ಆದರೂ ಕೇಳು, ಅಥವಾ ಇಲ್ಲೇ ಓದಿಕೊಂಡು ಹೋಗು. ಆ ಮಹಿಮೆಯನ್ನೇ ಸ್ಮರಣ ಮಾಡಿಕೋ. ಎಷ್ಟೆಷ್ಟು ದೊಡ್ಡ ಋಷಿಗಳು ವಾಸ ಮಾಡಿ ಅವರ ಪಾದಧೂಳಿ ಬಿದ್ದಿದ್ದು, ಅವರ ಪಾದ ಸ್ಪರ್ಶ ಆಗಿರುವ ದಿವ್ಯ ಕ್ಷೇತ್ರ. ಈ ಕ್ಷೇತ್ರಕ್ಕೆ ನಾವು ಬರುವುದೇ ನಮ್ಮ ಜನ್ಮಧನ್ಯ. ನಮ್ಮ ಪಾಪಗಳೆಲ್ಲ ಹೋಗುತ್ತವೆ, ಮನಸ್ಸು ಶುದ್ಧವಾಗ್ತದೆ. ಏಕೆ? ಕೆಲವು ದೊಡ್ಡ ದೊಡ್ಡ ಪಾಪಗಳಿರುತ್ತವೆ ಗೊತ್ತಾ? ಪೂರ್ವಜನ್ಮದಲ್ಲಿ ಏನೋ ಮಾಡಿರ್ತೀವಿ. ಆ ಪಾಪಗಳಿಂದ ನಮಗೆ ಬ್ರಹ್ಮಹತ್ಯಾದಿ ಪಾಪಗಳು ಅಂಥದ್ದು ದೊಡ್ಡ ದೊಡ್ಡ ಪಾಪಗಳಿರುತ್ತವೆ. ಅದರ ಫಲದಿಂದ ಏನೇನೋ ರೋಗಗಳು ಬರುತ್ತವೆ, ಏನೋ ಭಯಂಕರ ಕಷ್ಟಗಳು ಬರುತ್ತವೆ. ಭಯಂಕರ ರೋಗ ಅಂದರೆ ಅದಕ್ಕೆ ಔಷಧ ಇಲ್ಲ, ಅಂಥದ್ದು ರೋಗಗಳು ಬರುತ್ತವೆ. ಆ ರೋಗಗಳಿಗೆ ಪರಿಹಾರವೇನು? ಈಗ ಇಂಥದ್ದು ಭಕ್ತಿಯಿಂದ ಹೋಗಿ ನಮಸ್ಕಾರ ಮಾಡಿಕೊಂಡು ಬನ್ನಿ, ಪಾಪ ಪರಿಹಾರ ಆಗ್ತದೆ, ವಾಸಿಯಾಗಿಬಿಡ್ತದೆ. ಆ ಭಕ್ತಿಯಿಂದ ಮಾಡು, ಆಗುತ್ತದೆ. ದೊಡ್ಡ ಎಷ್ಟೋ ಹೇಳ್ತಾರಲ್ಲ, ಈ ತೀರ್ಥಯಾತ್ರೆ ಮಾಡು ನಿಮಗೆ ಹೋಗುತ್ತದೆ. ಕುಷ್ಟು ಅಂತ ವ್ಯಾಧಿಗಳು ಹೋಗುತ್ತಿತ್ತು ತೀರ್ಥಯಾತ್ರೆ ಮಹಿಮೆಯಿಂದ. ಏಕೆ? ಕ್ಷೇತ್ರಕ್ಕಷ್ಟು ಮಹಿಮೆ ಇದೆ. ಅಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡಿ ಆ ದರ್ಶನ ಮಾಡಿಕೊಂಡು ಜಪ ಮಾಡಿ ಅಲ್ಲೇ ಪ್ರದಕ್ಷಿಣೆ ಮಾಡಿ ಅಲ್ಲಿ ಪ್ರಸಾದ ತಿಂದು ಬಂದರೆ ಸಾಕು, ಪಾಪನೇ ಪರಿಹಾರವಾಗುತ್ತೆ. ಏಕೆ? ಆ ಕ್ಷೇತ್ರಗಳಿಗಷ್ಟು ಮಹಿಮೆ ಇದೆ. ಆದರೆ ನಮ್ಮ ಬುದ್ಧಿಗಷ್ಟು ಇಲ್ಲ, ವಿಶ್ವಾಸ ಇಲ್ಲ, ಶ್ರದ್ಧಾ ಕಡಿಮೆ ಆಯಿತು. ಆ ಭಾವನದಿಂದ ಹೋಗಿ ದೊಡ್ಡ ದೊಡ್ಡ ಪಾಪಗಳಿಗೆ ಶಾಸ್ತ್ರಗಳು ಕೆಲವು ಪ್ರಾಯಶ್ಚಿತ್ತಗಳು ಹೇಳ್ತವೆ. ದೊಡ್ಡದು 12 ವರ್ಷ ಪ್ರಾಯಶ್ಚಿತ್ತ ತಪಸ್ಸು ಮಾಡಬೇಕು. 12 ವರ್ಷ ಯಾವಾಗ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಎಷ್ಟು ಕಷ್ಟ, ಕಠೋರ. ಅಂಥದ್ದು ಪುಣ್ಯಕ್ಷೇತ್ರಕ್ಕೆ ಹೋಗಿ ನಿಮಗೆ 12 ವರ್ಷದ ತಪಸ್ಸಿನ ಫಲ ಒಂದೇ ದಿವಸ ಸಿಗ್ತದೆ. ಅದಕ್ಕೋಸ್ಕರನೇ ಪುಣ್ಯಕ್ಷೇತ್ರಗಳಿಗೆ ಕಾಶಿ, ಬದ್ರಿನಾಥ, ಮಾನಸ ಸರೋವರ ಅಂತೂ ಎಲ್ಲಕ್ಕಿಂತ ಹೆಚ್ಚಿದೆ.
ಅಷ್ಟು ಮಹಿಮೆ ಇರುವಂಥದ್ದು. ಒಂದು ದಿವಸ ಅಲ್ಲಿ ಹೋಗಿ ವಾಸ ಮಾಡು 24 ತಾಸು, ಅದೇ ನಾಮಸ್ಮರಣ. ಅಲ್ಲೇ 3 ಸಲ ಸ್ನಾನ ಮಾಡು, ನಾಮಸ್ಮರಣ ಮಾಡು, 3 ಸಲ ದರ್ಶನ ಮಾಡ್ಕೋ, ಯಾರ ಜೊತೆಗೆ ಮಾತಾಡಬೇಡ, ಯಾರ ಮುಖ ನೋಡಬೇಡ, ಅಲ್ಲೇ ಇರು ಸಾಕು. ಅಷ್ಟೇ 12 ವರ್ಷ ತಪಸ್ಸು ಮಾಡಿರುವ ಪುಣ್ಯ ಬರುತ್ತದೆ. ಏನಾದರೂ ದುಃಖ ಕಷ್ಟ ಇದ್ದರೆ ಎಲ್ಲ ಹೋಗುತ್ತದೆ. ಅಂಥದ್ದು ಕ್ಷೇತ್ರಗಳು. ಈ ದೊಡ್ಡ ದೊಡ್ಡ ಕ್ಷೇತ್ರಗಳೆಲ್ಲ ತುಂಬಾ ಮಹಿಮೆ ಉಳ್ಳದ್ದೇ. ಈ ಕಾಲದಲ್ಲಿ ಮಹಿಮೆ ಏನಂದ್ರು ಅಂದ್ರೆ, ಮಹಿಮೆ ಯಾವುದು ಅಂದ್ರೆ ಹೆಚ್ಚು ಜನರು ಬರ್ತಾರೆ, ಲಾಡ್ಜಿಂಗ್ ಚೆನ್ನಾಗಿರುತ್ತದೆ, ದೊಡ್ಡ ಕ್ಷೇತ್ರ. ಯಾವುದು ದೊಡ್ಡ ಕ್ಷೇತ್ರ? ಹೆಚ್ಚು ಸೌಕರ್ಯ ಇದ್ದರೆ ದೊಡ್ಡ ಕ್ಷೇತ್ರ, ಕಡಿಮೆ ಸೌಕರ್ಯ ಇದ್ದರೆ ಯಾರು ಹೆಚ್ಚು ಜನರು ಬರಲ್ಲ, ಅದೇನು ದೊಡ್ಡದಲ್ಲ, ಹೀಗೆ ಮಾತಾಡ್ತಾರೆ. ಹೆಚ್ಚೆಂದರೆ ಎಲ್ಲಿ? ಆ ಸ್ಥಾನಕ್ಕೆ ಮಹಿಮೆ ಇದ್ದೇ ಇದೆ, ನಮಗೆ ಭಾವನೆ ಇಲ್ಲ. ಎಲ್ಲರೂ ಹೋಗಿದ್ದಾರೆ, ನಾನು ಹೋಗಬೇಕು ಎಂದೇ ಹೊರತು ಅದರ ಸ್ಥಳ ಪುರಾಣ ಕೇಳಿ ಭಕ್ತಿಯಿಂದ ಹೋಗಲಿ, ಅದು ಒಳ್ಳೆಯದು. ಅವರೆಲ್ಲರೂ ಹೋದರೂ ನಾನು ಹೋಗಬೇಕು, ಅವರೆಲ್ಲರೂ ಹೋದರೂ ನಾನು ಹೋಗಬೇಕು. ಇನ್ನೊಬ್ಬರಿಗೆ ತೋರಿಸಿಕೊಳ್ಳುವುದಕ್ಕ ಅವರು ಹೋದರೆ ಹೋಗಲಿ, ಅವ್ರು ಹೋದ ಮಾತ್ರ ನಾವು ಹೋಗಬೇಕಾಗಿಲ್ಲ. ನಮಗೆ ಮೂಡ್ ಬಂದಾಗ, ಭಕ್ತಿ ಬಂದಾಗ ಹೋಗಬೇಕನ್ನಿಸಿದ್ದರೆ ಹೋಗಲಿ. ನಮ್ಮ ಹೃದಯದಿಂದ ಭಕ್ತಿ ಬಂದರೆ ಹೋಗಬೇಕನ್ನಿಸಿದರೆ ಹೋಗಲಿ. ಬೃಂದಾವನವು ಸಾಮಾನ್ಯ ಕ್ಷೇತ್ರವಲ್ಲ. ಹರಿದ್ವಾರ, ಬೃಂದಾವನ, ಇನ್ನೇನು ಇದು ಹೇಳ್ತಾರಲ್ಲ, ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ದ್ವಾರಕಾನು ಅದ್ಭುತವಾದ ಕ್ಷೇತ್ರ. ಸಾಕ್ಷಾತ್ ಶ್ರೀಕೃಷ್ಣನೇ ವಾಸ ಮಾಡಿದ್ದು. ನನ್ನ ದ್ವಾರಕಾ ದರ್ಶನ ಮಾಡಿಕೊಂಡರೆ ಜನ್ಮ ಜನ್ಮಗಳ ಪಾಪ ಹೋಗುತ್ತವೆ ಎಂದು ಹೇಳಿದ್ದಾರೆ. ಮಿಕ್ಕ ದ್ವಾರಕಾ ನಗರ ಮುಗಿಯಿತು, ಬಟ್ ಶ್ರೀಕೃಷ್ಣನ ಮನೆ ಯಾತ್ರ ಮುಳುಗಲಿಲ್ಲ. ಅದೊಂದು ಮಾತ್ರ ಹಾಗೇ ಇದೆ, ಅದಿರುತ್ತದೆ ಕಲಿಯುಗದಲ್ಲಿ. ಶ್ರೀಕೃಷ್ಣನ ಮನೆ ಮಾತ್ರ ಉಳಿಯುತ್ತದೆ, ಮಿಕ್ಕ ದ್ವಾರಕಾ ನಗರ ಉಳಿಯುತ್ತದೆ. ನನ್ನ ದ್ವಾರಕ ಭಾಗವತದಲ್ಲಿ ಬರುತ್ತದೆ, ವಿಷ್ಣು ಪುರಾಣದಲ್ಲಿ ಬರುತ್ತದೆ. ನನ್ನ ದ್ವಾರಕಾ ದರ್ಶನ ಮಾಡಿಕೊಂಡರೆ ಸಾಕ್ಷಾತ್ ಶ್ರೀಕೃಷ್ಣನ ದರ್ಶನ ಆಗಿದ್ದಂತೆ. ಅಪ್ಪ, ಆ ಕಾಲದಲ್ಲಿ ಯಾರು ರುಕ್ಮಿಣಿ ಅಂತ ಮಹನೀಯರು, ಉದ್ಧವ ಅಂತ ಭಕ್ತರು, ರುಕ್ಮಿಣಿ ಅಂತ ಭಕ್ತರು, ಮೈತ್ರೇಯ, ನಾರದಾದಿಗಳು ಅಲ್ಲೇ ಇರುತ್ತಿದ್ದರು ಕೃಷ್ಣನ ದರ್ಶನಕ್ಕೋಸ್ಕರ. ಅಂತ ದಿವ್ಯವಾದ ವೈಕುಂಠವೇ ಭೂಲೋಕಕ್ಕೆ ಬಂದಿದ್ದಂತೆ ಇತ್ತಂತೆ. ಆ ಸ್ಥಳ ಮಹಿಮ ಕೇಳಬೇಕು. ಸ್ಥಳ ಮಹಿಮ ಕೇಳಿ ದರ್ಶನ ಮಾಡಿಕೊಂಡು ಆ ಭಾವನದಿಂದ ಅಲ್ಲಿರುವ ಜಪ, ಪೂಜಾ, ಸ್ಮರಣ, ಪಾರಾಯಣ ಮಾಡ್ಕೊ, ಜಪ ಮಾಡ್ಕೊ, ಅದು ಮಾಡಬೇಕು. ಮಾಡಿ ಬಾ. 24 ತಾಸಿದ್ದರೂ ಅದೃಷ್ಟ, ಹೆಚ್ಚಿದ್ದರೆ ಇನ್ನೂ ಒಳ್ಳೆಯದು. 4-6 ದಿವಸ, 3 ದಿವಸ ಇರು, ಬೇರೆ ಜೊತೆಗೆ ಮಾತಾಡಬಾರ್ದು. ಅದು ಇದು ನೋಡ್ತಾ ಅದಿರಬಾರ್ದು, ಅದೇ ಮುಳುಗಬೇಕು. ಆವಾಗ ನೋಡಿ ಎಷ್ಟು ಬದಲಾವಣೆ ಆಗ್ತದೆ. ಹಾಗಾಗಬೇಕು. ಪೀತ್ವಾ ಪಪ್ಪಾದಪಾಹ ಪದ್ಭಿರ್ ಆಸನ್ನಾನಾತ್ಮಮೂರ್ತಯ ಪ್ರಾಕ್ಷಾಮಾಸ್ತಪಸಾಶ್ರಾಂತ ಯಥಾ ಕಾಮಾನ ಸೇವಯ. ನೋಡಿ, ಮಳೆಗಾಲದಲ್ಲಿ ನೀರು ಬರುತ್ತಾ ಇದ್ದರೆ ಆ ಮಣ್ಣಿನ ನೀರು ಬರುತ್ತದೆ ಅಲ್ಲವೇ? ಏನು ಹೇಳ್ತಾರೆ ಅದಕ್ಕೆ? ಕೊಳೆ ಹೇಳ್ತಾರೆ, ಮುರಿಕಿ, ಏನು ಹೇಳ್ತಾರೆ? ಡರ್ಟಿ ವಾಟರ್, ಕೆಸರು. ಆ ಕೆಸರು ನೀರು ಅದೆಲ್ಲ ಮಳೆಯಿಂದ ಇಲ್ಲಿಂದ ಬಂದು ಏನದು ಸರಸ್ಸುಗಳು, ಸರೋವರಗಳು, ನದಿಗಳೆಲ್ಲ ತುಂಬುತ್ತವೆ. ಅಂದ್ರೆ ಮಲಿನ ಜಲ, ಯಾಕಂದ್ರೆ ಮಣ್ಣಿನ ಜೊತೆಗೆ ಬರುತ್ತದಲ್ಲ. ಅಷ್ಟು ಬಂದರೂ ಕೆಲವು ಸರೋವರಗಳಲ್ಲಿರುವ ಕೆಲವು ಪಕ್ಷಿಗಳಿರುತ್ತವೆ. ಏನು ಹೇಳ್ತಾರೆ ನೀವು? ಡಕ್ಕಕ್ಕೆ ಏನು ಹೇಳ್ತಾರೆ? ಬಾತುಗಳು, ಸಾರಸ, ಕೆಲವು ಪಕ್ಷಿಗಳಿವೆ. ಆ ಪಕ್ಷಿಗಳು ಮಾತ್ರ ಆ ಸರೋವರದಲ್ಲೇ ಅಲ್ಲೇ ಆಟ ಆಡ್ತವೆ, ಅಲ್ಲೇ ಇರುತ್ತವೆ ಎಷ್ಟೋ ವರ್ಷದಿಂದ. ಎಷ್ಟು ಕೊಳೆ ನೀರು ಬಂದರದು ಬಿಟ್ಟು ಹೋಗಲ್ಲ. ಸಜ್ಜನರು ಹಾಗೆ, ನಿಮಗೆ ಎಷ್ಟು ಕಷ್ಟಗಳು ಬಂದರು, ಯಾವ ಕಷ್ಟಗಳು ಬಂದರೂ ಬಿಟ್ಟು ಹೋಗಲ್ಲ, ಜೊತೆಗೆ ಇರುತ್ತಾರೆ. ಏಕೆ? ನಾವು ಒಳ್ಳೆಯದಾಗಿರುವಾಗ ಇದ್ದೇವೆ, ಈಗ ಕಷ್ಟ ಕಾಲದಲ್ಲಿ ಬಿಟ್ಟು ಹೋಗ್ತೀವಾ? ಪೂರ್ವಕಾಲದಲ್ಲಿ ಹಾಗೆ ಇತ್ತು. ಯಾರಿಂದ ಸ್ವಲ್ಪ ಉಪಕಾರ ಪಡ್ಕೊಂಡಿದ್ದೀವೋ, ಸಜ್ಜನ ಲಕ್ಷಣ ಏನಂದ್ರೆ ಅವರಿಗೆ ಕಷ್ಟ ಕಾಲ ಬಂದರೆ ಬಿಟ್ಟು ಹೋಗಬಾರದು. ನಮಗೆ ಬೇರೆ ಕೆಲಸ ಇದ್ದರೂ ಸಾಮಾನ್ಯವಾಗಿ ಹೋಗಬಹುದಿತ್ತು, ಆದರೆ ಅಯ್ಯೋ ಇವರಿಗೆ ಕಷ್ಟ ಕಾಲ ಬಂತೆ, ಈ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲೇ ಇರುತ್ತಾರೆ. ಏಕೆ? ಕಷ್ಟ ಕಾಲದಲ್ಲಿ ಬಿಡಬಾರದು. ಅದೇ ನಿಜವಾದ ಪುಣ್ಯ, ಅದೇ ನಿಜವಾದ ಸತ್ಸಾಂಗತ್ಯ. ಸದಾ ಒಳ್ಳೆಯ ಅವಕಾಶ ಅವರನ್ನು ಸೇವೆ ಮಾಡೋದು. ಅದರಿಂದ ಒಳ್ಳೆಯದು ನಮಗೆ ಉಪಕಾರ ಮಾಡಿದ್ದರೆ ಕಷ್ಟ ಕಾಲದಲ್ಲಿ ಬಿಡಬಾರದು. ಆಗ ಪಕ್ಷಿಗಳು ಹಾಗಿರುತ್ತವಂತೆ. ಮಳೆಗಾಲದಲ್ಲಿ ಆ ಕೊಳೆ ನೀರು ಎಲ್ಲ ಬಂದರೂ ಸರೋವರ ಬಿಡಲ್ಲ, ಅಲ್ಲೇ ಇರ್ತವೆ. ಸಜ್ಜನರ ಬುದ್ಧಿ ಹಾಗಿರುತ್ತದೆ ಎಂದು ಶ್ಲೋಕ ಮುಂದಿರಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.